ಮಾಧ್ಯಮದವರು ಕವರ್ ಮಾಡ್ತಿದ್ದಾರೆ, ಪ್ಲೀಸ್. ಎಲ್ಲರಿಗೂ ಪ್ರೀತಿಯ ಪತ್ರಿಕೆ ಹಾಗೂ ಡಿಜಿಟಲ್ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ಕೂಡ ಸೂಪರ್ ಹಿಟ್ ರನ್ನಿಂಗ್ ಸಕ್ಸಸ್ಫುಲಿ ಸಿನಿಮಾದ ಪ್ರೀ ರಿಲೀಸ್ ಪ್ರೆಸ್ ಮೀಟ್ಗೆ ಪ್ರೀತಿಯ ಸ್ವಾಗತ. ವಿಜಯಲಕ್ಷ್ಮಿ ಎಂಟರ್ಪ್ರೈಸಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾಗ್ತಿರುವಂತಹ ಸಿನಿಮಾ ಸೂಪರ್ ಹಿಟ್. ಈ ಸಿನಿಮಾದ ನಿರ್ಮಾಪಕರು ಉಮೇಶ್ ಜಿ. ತಮಗೆಲ್ಲ ಗೊತ್ತಿದೆ, ವಿಜಯಾನಂದ ಅವರ ಕನಸಿನ ಕೂಸು ಸೂಪರ್ ಹಿಟ್ ಸಿನಿಮಾ. ಈಗಾಗಲೇ ಚಿತ್ರರಂಗದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಸಹ ನಿರ್ದೇಶನ ಹಾಗೂ ಚಿತ್ರ ಸಾಹಿತ್ಯವನ್ನು ಬರೆದು ಅಭ್ಯಾಸ ಇದ್ದಂತಹ ವಿಜಯಾನಂದ ಅವರು ಈಗ ಓಲ್ಡ್ ಮುನ್ಸ್ವಾಮಿ ಅನ್ನುವಂತಹ ಸಿನಿಮಾ ಕೂಡ ನೀವು ನೋಡಿರ್ತೀರಿ, ಅದರ ನಿರ್ದೇಶಕರು ಕೂಡ ಹೌದು. ಈಗ ನಿಮಗೋಸ್ಕರ ಗೊತ್ತಿರುವಂತಹ ಸಿನಿಮಾ ಸೂಪರ್ ಹಿಟ್. ನಿರ್ದೇಶಕರು ನಾನು ಕೇಳ್ತಿದ್ದೆ ಒನ್ಲೈನ್ ಸ್ಟೋರಿ ಹೇಳಿ ಅಂತ. ಟೀಸರ್ ನೋಡಿದವರು ಅವ್ರವ್ರು ಊಹೆ ಮಾಡ್ಕೊಳ್ಳಿ ಮೇಡಮ್, ನಾನೇನು ಒನ್ಲೈನ್ ಸ್ಟೋರಿ ಹೇಳೋದಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಇದೊಂದು ಕಾಮಿಡಿ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅನ್ನುವಂತಹ ಕ್ಲೂನ ಮಾತ್ರ ಬಿಟ್ಕೊಟ್ಟಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ಪೋಸ್ಟರ್ ನೋಡ್ತಿರೋ ಹಾಗೆ ನಮ್ಮ ಸಿನಿಮಾದ ನಾಯಕ ನಟರು ಇಬ್ಬರು, ಒಂದು ಗೌರವ್ ಶೆಟ್ಟಿ ಹಾಗೆ ಗಿಲ್ಲಿ ನಟ ಅವರು. ಗಿಲ್ಲಿ ನಟ ಅವರಿಗೆ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್, ಬಿಗ್ ಬಾಸ್ ವಿನ್ ಆಗಿದ್ದೀರಿ. ಮೋಸ್ಟ್ಲಿ ಬಿಗ್ ಬಾಸ್ ಆದ್ಮೇಲೆ ಇದು ನಿಮ್ಮ ಮೊದಲ ರಿಲೀಸ್ ಸಿನಿಮಾ, ನಾಯಕ ನಟನಾಗಿ ಮೊದಲ ಸಿನಿಮಾ, ಸೊ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್. ಅಂಡ್ ಇನ್ನೊಬ್ರು ಗೌರವ್ ಶೆಟ್ಟಿ ಇತ್ತೀಚೆಗೆ ಅಮೃತಾಂಜನ್ ಸಿನಿಮಾ ಮುಖೇನ ಒಂದು ಒಳ್ಳೆ ವಿಮರ್ಶೆಗೆ ಪಾತ್ರ ಆಗಿದ್ದಾರೆ. ನಿಮ್ಮ ಪಾತ್ರ ತುಂಬಾನೇ ರೆಕಗ್ನೈಸ್ ಮಾಡಿ ಬರ್ದಿದ್ರು, ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್ ತಮಗೂ ಕೂಡ. ಸೊ ಗೌರವ್ ಹಾಗೆ ಗಿಲ್ಲಿಗೆ ನಾಯಕ ನಟಿಯಾಗಿ ಅಭಿನಯಿಸಿರೋದು ಶ್ವೇತಾ. ತಮಗೂ ಕೂಡ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅವ್ರಿಗೆ ಓಕೆ, ಗಿಲ್ಲಿಗೆ ಯಾಕೆ ಸರ್ ನಾಯಕ ನಟಿ ಕೊಟ್ಟಿಲ್ಲ? ಓಕೆ, ಸೆಕೆಂಡ್ ಒಂದು ಹೀರೋಯಿನ್. ಓಕೆ, ಈ ಚಿತ್ರದ ಛಾಯಾಗ್ರಾಹಕರು ಆಡಿ ನಾಗಾರ್ಜುನ್ ಅವರು, ಚಿತ್ರದ ಸಂಕಲನಕಾರರು ಶ್ರೀಕಾಂತ್ ಅವರು, ಚಿತ್ರದ ಸಾಹಿತ್ಯ ಹಾಗೂ ಸಂಗೀತ ನಿರ್ದೇಶನ ಮಾಡಿರೋದು ನಮ್ಮ ಕವಿರತ್ನ ವಿ ನಾಗೇಂದ್ರ ಪ್ರಸಾದ್ ಸರ್. ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೆ ಬಂಧು ಬಳಗ ನನ್ನ ಸ್ನೇಹಿತರಿಗೂ ಆದರ ಸ್ವಾಗತ. ಸೂಪರ್ ಹಿಟ್ ಈ ಚಿತ್ರದ ಮೊದಲ ಪತ್ರಿಕಾಗೋಷ್ಠಿ ನಾನು ಸಿನಿಮಾದ ಶೂಟಿಂಗ್ ಮುಗಿಸಿ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿಸಿ ಡಿಸೆಂಬರ್ 1ನೇ ತಾರೀಕು ಟೀಸರ್ ರಿಲೀಸ್ ಮಾಡೋದ್ರ ಮೂಲಕ ನಾನು ಒಂದು ಸಿನಿಮಾ ಮಾಡಿದ್ದೀನಿ ಸೂಪರ್ ಹಿಟ್ ಅಂತ ಟೈಟ್ಲು ಅಂತ ಹೇಳೋದ್ರ ಮೂಲಕ ನಾನು ಲಾಂಚ್ ಮಾಡಿದ್ದೆ. ಸೊ ಈಗ ಸಿನಿಮಾನ ಯಾವಾಗ ರಿಲೀಸ್ ಮಾಡ್ತಾ ಇದ್ದೀನಿ ಅನ್ನೋಂಥ ಒಂದು ಟೀಸರ್ ರೆಡಿ ಇದೆ. ಆ ಟೀಸರ್ನ ನೋಡೋಣ ಫಸ್ಟ್. ಈ ಸಿನಿಮಾದಲ್ಲಿ ಯಾರೆಲ್ಲ ಕಲಾವಿದರಿದ್ದಾರೆ, ಏನೆಲ್ಲ ಆಗಿದೆ ಅನ್ನೋದನ್ನ ಫಸ್ಟ್ ಟೀಸರ್ ಅಲ್ಲಿ ಆಲ್ರೆಡಿ ನೋಡಿದ್ದೀರಿ. ಈ ಟೀಸರ್ ಆಲ್ರೆಡಿ ಅವರು ಇಂಟ್ರಡಕ್ಷನ್ ಕೊಟ್ಟಿದ್ದಾರೆ. ಈ ವೇದಿಕೆ ಸಿನಿಮಾ ನಾವು ಏನ್ 27ಕ್ಕೆ ಬರ್ತಿದೀವಿ ಅನ್ನುವಂತ ಒಂದು ಅನೌನ್ಸ್ಮೆಂಟ್ ನ ಒಂದು ಟೀಸರ್ ಮೂಲಕ ನಾವು ಹೇಳ್ತಿದ್ವಿ. ಅದರ ಜೊತೆಗೆ ಸಾಕಷ್ಟು ವಿಷಯಗಳು ಇಡೀ ಚಿತ್ರದ ಜರ್ನಿಯಲ್ಲಿ ಏನೆಲ್ಲ ಆಗು ಹೋಗುಗಳು, ಏನೆಲ್ಲ ಒಂದಷ್ಟು ಘಟನೆಗಳು ಘಟಿಸ್ತು ಅನ್ನೋ ಒಂದಷ್ಟು ಸಿಹಿ ವಿಚಾರಗಳನ್ನ, ಒಂದಷ್ಟು ಸಿಹಿ ನೆನಪುಗಳನ್ನ ಹಂಚ್ಕೊಳ್ಳೋಷ್ಟು ಒಂದು ವೇದಿಕೆ ಆಗಿದೆ ಇದು. ಸೊ ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡೋಣ. ನಮ್ಮ ಇಡೀ ತಂಡ ಅದನ್ನ ಹಂಚ್ಕೊಳ್ತೀವಿ ಪ್ರತಿಯೊಂದು. ಈಗ ನಾವು ಟೀಸರ್ ನ ನೋಡೋಣ. ಈ ಟೀಸರ್ ನಮ್ಮ ಸೂಪರ್ ಹಿಟ್ ಚಿತ್ರ ಯಾವತ್ತು ರಿಲೀಸ್ ಆಗ್ತಿದೆ ಅನ್ನೋದನ್ನ ಹೇಳುವಂತ ಒಂದು ಟೀಸರ್. ಲೈಟ್ಸ್ ಆಫ್. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಚಿತ್ರತಂಡ ಸೂಪರ್ ಚಿತ್ರತಂಡಕ್ಕಾಗಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಹಿರಿಯ ಕಲಾವಿದರಿಗೂ ಧನ್ಯವಾದಗಳು, ಹಾಗೂ ಸ್ನೇಹಿತರಿಗೂ ಧನ್ಯವಾದಗಳು. ಸೂಪರ್ ಹಿಟ್ ಚಲನಚಿತ್ರ ಇದು ಹುಟ್ಟಿದ್ದೇ ಒಂದು ರೋಚಕ ಕಥೆ. ನಮ್ಮ ಡೈರೆಕ್ಟರ್ಗೆ ನಾವು ಮಾಡೋ ಸಿನಿಮಾ ಸೂಪರ್ ಹಿಟ್ ಆಗಬೇಕು ಅಂತ ಹೇಳಿದ್ದೆ. ಅವರು ಸಿನಿಮಾ ರಿಲೀಸ್ ಆದ್ಮೇಲೆ ಸೂಪರ್ ಹಿಟ್ ಆಗುತ್ತೆ ಅಂತ ಗೊತ್ತಿತ್ತು. ಮುಂಚೆನೇ ಸೂಪರ್ ಹಿಟ್ ಅನ್ನೋ ಒಂದು ಟೈಟಲ್ ಮೂಲಕ ಎಲ್ಲರಿಗೂ ಆಕರ್ಷಣೆ ತಂದಿದ್ದಾರೆ. ನನ್ನ ಈ ಮೊದಲನೇ ಪ್ರಯತ್ನ ಸೂಪರ್ ಹಿಟ್ ಅನ್ನೋದು ಒಂದು ಚಿತ್ರ. ಇದಕ್ಕೆ ಮುಂಚೆ ನಾವು ಯಾವ ಸಿನಿಮಾ ಮಾಡಿಲ್ಲ, ನಮಗೆ ಸಿನಿಮಾ ಬ್ಯಾಕ್ ಗ್ರೌಂಡು ಇಲ್ಲ. ಮೊದಲನೇ ಪ್ರಯತ್ನ ಇದು. ಏನಾದ್ರು ಪ್ರಶ್ನೆಗಳಿದೆಯಾ ಸರ್ ಮಾಧ್ಯಮದವ್ರದ್ದು? ಅಲ್ಲ, ಗಿಲ್ಲಿಗೆ ಏನ್ ಪೇಮೆಂಟ್ ಕೊಟ್ರಿ? ಈ ಪ್ರಶ್ನೆ ಓಕೆನಾ? ಓಕೆ ಸರ್, ಏನಾದ್ರು ಪ್ರಶ್ನೆ ಇದೆಯಾ? ಉಮೇಶ್ ಜಿ ಸರ್, ಆಲ್ ದ ವೆರಿ ಬೆಸ್ಟ್. ಒಳ್ಳೇದಾಗ್ಲಿ ನಮಗೆ. ಸೊ ಮೊದಲ ಪ್ರಯತ್ನ ಅಂತ ಹೇಳಿ, ಮೊದಲ ಪ್ರಯತ್ನಕ್ಕೆ ಯಶಸ್ಸು ಸಿಗ್ಲಿ. ಥ್ಯಾಂಕ್ ಯು ಸೋ ಮಚ್. ಸೊ ಈಗ ಸಿನಿಮಾ ತೆರೆಗೆ ಬರುತ್ತೆ. ಒಂದು ಖುಷಿ ಏನಂತ ಹೇಳಿದ್ರೆ, ಕನ್ನಡದ ಎಲ್ಲ ಹಾಸ್ಯ ದಿಗ್ಗಜರು, ಬಹುತೇಕ ಹಾಸ್ಯ ದಿಗ್ಗಜರು ಕಾಣಿಸ್ಕೊಂಡಿದ್ದಾರೆ. ಮೇಡಮ್ ಬನ್ನಿ. ನಿರ್ದೇಶಕರು ಕತೆ ಹೇಳ್ಬೇಡಿ ಇಲ್ಲ, ಅವರಿಗೆಲ್ಲ ಗೊತ್ತಿದೆ ಸರ್ ಕತೆ.
ಮೇಡಮ್ ಮೈಕ್ ಕೊಟ್ಟು. ಸೊ ಅಜಯ್ ಸರ್, ಓಕೆ, ಲೇಡೀಸ್ ಫಸ್ಟ್. ಮಂಗಳಾ ಮೇಡಮ್, ಸೂಪರ್ ಹಿಟ್ ಬಗ್ಗೆ ತಮ್ಮ ಮಾತು, ತಮ್ಮ ಪಾತ್ರದ ಬಗ್ಗೆ ಹೇಳಿ. ನಾನು ಇದರಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದ್ದೀನಿ. ನಾನು ಇದರಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದ್ದೀನಿ. ಎಲ್ಲದನ್ನೂ ಈಗಲೇ ಹೇಳಿದ್ರೆ ಕ್ಯೂರಿಯಾಸಿಟಿ ಹೊರಟೋಗ್ಬಿಡುತ್ತೆ. ಒಳ್ಳೆ ಪಾತ್ರ, ಸಮಾಜದಲ್ಲಿ ಒಂದು ಕಳಕಳಿಯಿಂದ ಜನರನ್ನ ಒಂದು ಪರಿವರ್ತನೆ ಮಾಡುವಂತಹ ಒಂದು ಪಾತ್ರ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬರುವಂತೆ ಮಾಡಿ, ಪತ್ರಿಕಾ ಮಾಧ್ಯಮದವರಲ್ಲಿ ಕೇಳ್ಕೊಡ್ತೀನಿ, ಎಲ್ಲರೂ ಒಂದು ಸಿನಿಮಾ ಥಿಯೇಟರ್ ಹತ್ರ ಸೆಳೆಯುವ ಒಂದು ಪ್ರಯತ್ನ ಮಾಡಿ ಅಂತ. ಖಂಡಿತ ಇದಕ್ಕೆ ಯಶಸ್ಸು ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇದು ಖಂಡಿತ ಸೂಪರ್ ಹಿಟ್ ಆಗೇ ಆಗುತ್ತೆ ಈ ಫಿಲಂ. ವಿಜಯಾನಂದ್ ಅವರಿಗೆ ಮತ್ತೆ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ ಅಂತ ಬಯಸಿ ಈ ಮಾತನ್ನು ಮುಗಿಸ್ತೀನಿ. ಅಜಯ್ ಸರ್. ಎಲ್ಲರಿಗೂ ನಮಸ್ಕಾರ. ಸೂಪರ್ ಹಿಟ್ ಎನ್ನುವ ಹಾಗೆ ಇದು ಸೂಪರ್ ಹಿಟ್ಟನೇ. ಯಾಕೆಂದ್ರೆ ಇದಕ್ಕೆ ಈಗ ಫೋರ್ಸ್ ಬಂದಿರೋದು ನಮ್ಮ ಗಿಲ್ಲಿ ನಟ ಅವರು ಬಂದಿದ್ದಾರೆ. ಒಂದು ಅತ್ಯಂತ ವೇಗ ಬಂದಿದೆ. ನಮ್ಮ ಗೌರವ್ ಶೆಟ್ಟಿ ಅವರು ಒಳ್ಳೆಯ ಒಂದು ಮಾತುಗಾರ. ಎಲ್ಲರೂ ನಮ್ಮ ಶ್ವೇತಾ ಮೇಡಮ್ ಇರ್ಬೋದು, ಎಲ್ಲರೂ ಕೂಡಿ ಚೆನ್ನಾಗಿ ಒಂದು ಪಾತ್ರ ಮಾಡಿರ್ತಕ್ಕಂಥ ಒಂದು ಕಾಮಿಡಿ ಚಿತ್ರ. ಯಾಕಂದ್ರೆ ಈಗಿನ ಜಂಜಾಟದಲ್ಲಿ ನಗು ಅನ್ನೋದು ಮರಿತಾ ಇದ್ದೀವಿ. ಎಲ್ಲರೂ ಬೆಳಿಗ್ಗೆ ಎದ್ದ ತಕ್ಷಣ ಕೆಲಸ 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 ಹಾಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಸಾಧ್ಯ ಆದಷ್ಟು ಎಷ್ಟು ನಗಿತೀವಿ ಅಷ್ಟು ನಮ್ಮ ಕೊಲೆಸ್ಟ್ರಾಲ್ ಎಲ್ಲ ಹೊರಗೆ ಹೋಗ್ತೀವಿ. ಎಷ್ಟು ನಗಿತೀವಿ ಅಷ್ಟು ನಮ್ಮದು ಹಾರ್ಟ್ ಅಟ್ಯಾಕ್ ಎಲ್ಲ ಕಡಿಮೆ ಆಯ್ತು. ಅದಕ್ಕೆ ದಯವಿಟ್ಟು ಇವತ್ತು ಬಂದಿದ್ದೀರಿ. ನನಗೊಂದು 5 ನಿಮಿಷ ಇಲ್ಲಿ ಮಾತಾಡಲಿಕ್ಕೆ ನಗಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಯಾಕಂದರೆ ನಾನು ಸ್ಟ್ಯಾಂಡಪ್ ಕಾಮಿಡಿಯನ್. ನಮ್ಮ ಗುರುಗಳಾದ ಗಂಗಾವತಿ ಪ್ರಾಣೇಶ್ ಅವರು ನಾವು ಸುಮಾರು ಒಂದು 600 ಪ್ರೋಗ್ರಾಮ್ ಕೊಟ್ಟಿದ್ದೀವಿ. ದೇವರ ಆಶೀರ್ವಾದ ಒಂದು 7 ದೇಶ ಹೋಗಿ ಬಂದೆ. ನಿಮ್ಮೆಲ್ಲರ ಚಪ್ಪಾಳೆ ಎಲ್ಲ ಆಶೀರ್ವಾದದಿಂದ. ಅದಕ್ಕೆ ಜೋರಾಗಿ ಚಪ್ಪಲಿ ಕೊಡ್ರಿ. ಇಲ್ಲ ಮುಂದೆ ಚಪ್ಪಲಿ ಬಂತು, ಜೋರಾಗಿ ಚಪ್ಪಲಿ ಕೊಡ್ರಿ. ಸರ್, ಹಾಸ್ಪಿಟಲ್ಗೆ ಎಷ್ಟು ಮಂದಿ ಹೋಗಿಲ್ಲ ಕೈ ಮೇಲೆ? ಹಾಸ್ಪಿಟಲ್ಗೆ ಎಷ್ಟು ಜನ ಯಾರು ಹೋಗಿಲ್ಲ? ಒಂದು ಸಲ ಆದ್ರೂ ಹಾಸ್ಪಿಟಲ್ ಹೋಗ್ಲೇಬೇಕಾ? ಹೋಗಿಲ್ವಾ ಸರ್? ಅಡ್ಮಿಟ್ ಆಗಿಲ್ಲ ಯಾರು? ಸರ್ ಹುಟ್ಟಿದ್ದೇಲಿ ಸರ್, ಇವಾಗ ಕೈ ಇಳಿಸಿದ್ರು. ನೀವು ಹೋಗಿಲ್ಲ? ಒಳ್ಳೆ ಗುಡ್. ಒಂದು ಜೋರ ಚಪ್ಪಾಳೆ. ಒಳ್ಳೆ ಹೆಲ್ತ್ ಕಾಪಾಡಿಕೊಂಡಿದ್ದಾರೆ. ಯಾಕಂದ್ರೆ ಬಹಳ ದಿನ ಎಲ್ಲರೂ ಹಾಸ್ಪಿಟಲ್ಗೆ ಹೋಗಿವಿ. ಅದಕ್ಕೆ ಇನ್ನು ಮುಂದೆ ಈ ವೇದಿಕೆಯ ಮೂಲಕ ಒಂದು ಹೇಳ್ತೀನಿ, ಇನ್ನು ಮುಂದೆ ಹಾಸ್ಪಿಟಲ್ಗೆ ಹೋಗಬಾರ್ದು ಅಂದರೆ ಒಂದು ತಂತ್ರ ಬಳಸಿ. ಬೆಳಿಗ್ಗೆ ಎದ್ದ ತಕ್ಷಣ 150ರಿಂದ 200 ಚಪ್ಪಾಳೆ ಹೊಡೆದ್ರೆ ನೀವು ಜೀವನದಾಗ ಹಾಸ್ಪಿಟಲ್ಗೆ ಹೋಗಲ್ಲ. ಇದಕ್ಕೆ ಬೆಸ್ಟ್ ನಿದರ್ಶನ ಅಂದರೆ ಮಂಗಳಮುಖಿಯರು. ನೋಡಿ, ಮಂಗಳಮುಖಿಯರು ದಿನಕ್ಕೆ 1000 ಚಪ್ಪಾಳೆ ಹೊಡಿತಾರೆ. ಎಲ್ಲರೂ ಮೆಡಿಕಲ್ ಶಾಪು, ಹಾಸ್ಪಿಟಲ್ ಅಡ್ಮಿಟ್ ಅಂತ ನೋಡಿದಿರ? ಅದಕ್ಕೆ ಈ ಕಾರಣದಿಂದ ಇವತ್ತು ಅವಕಾಶ ಇದೆ, ಜೋರಾಗಿ ಚಪ್ಪಾಳೆ ಇನ್ನೊಂದು ಬಿಡ್ರಿ. ಚಪ್ಪಾಳೆ ಹೊಡೆಯೋದ್ರಿಂದ ಡೆಂಗಿ ಜ್ವರ, ಚಿಕನ್ ಗುನ್ಯಾ ಬರಂಗಿಲ್ಲ. ಯಾಕಂದ್ರೆ ಕೈಯಾಗ ಸಿಕ್ಕಿ ಸೆಟಲ್ ಹೋಗ್ತಾವ. ಅದಕ್ಕೆ ಜೋರಾಗಿ ಚಪ್ಪಾಳೆ ಹೊಡ್ಕೋತಿರ್ಬೇಕು ಅಲ್ವಾ? ನೋಡಿ, ಇದು ಬೇಗ ಮುಗಿಸಿರೋಂಥ ಚಪ್ಪಾಳೆಗಳು. ನೋಡಿ, ಇತ್ತಿತ್ತಲಾಗಿ ಹೆಣ್ಮಕ್ಳು ಬಹಳ ಖುಷಿದ್ದಾರೆ. ಯಾಕೆಂದ್ರೆ ಬಸ್ ಫ್ರೀ ಇದೆ ಅಲ್ವಾ? ಬಸ್ ಫ್ರೀ ಅಂದ್ರೆ ಈಗ ನಾನು ಸಂಕೇಶ್ವರದಲ್ಲಿ ನಾನು ಯೋಗ ಟೀಚರ್ ಕೂಡ. ಯೋಗನೂ ಬೆಳಿಗ್ಗೆ 5ರಿಂದ 7 ಗಂಟೆ ಯೋಗ ಮಾಡ್ತೀವಿ. ಏನು ಬಸ್ ಫ್ರೀ ಮಾಡಿದ ತಕ್ಷಣ ನಮ್ಮ ಯೋಗ ಒಬ್ಬರು ಹೆಣ್ಮಗಳು ಏನು ದೇವಸ್ಥಾನಕ್ಕಂತ ಹೋಗಿದ್ದಾರೆ, ಇನ್ನೂ ವಾಪಸ್ ಬಂದಿಲ್ಲ. ಯಾಕೆ ಫ್ರೀ? ಅಂಥದ್ರಲ್ಲಿ ಕಂಡಕ್ಟರ್ ಪರಿಸ್ಥಿತಿ ನೋಡಬೇಕು. ಕಂಡಕ್ಟರ್ ನೋಡಿ, ಯಾವತ್ತು ಬಸ್ ಫುಲ್ ರಶ್ ಆಗಿಂದ ಇಳಿದು ಬಂದಾದ್ರೆ ಕಂಡಕ್ಟರ್ ಹೇಗಿದೆ ಫೀಲಿಂಗು ಕೇಳಿದ ತಕ್ಷಣ ಅಬ್ಬಾ ಈಗ ಬ್ರಿಡ್ಜ್ದಿಂದ ಹೊರಗೆ ಬಂದಂಗೆ ಆಯಿತು ಅಂತ. ಮನೆಗೆ ಬಂದ ತಕ್ಷಣ ಹೆಂಡತಿ ಟೀ ತೊಗೊಳ್ತಾಳೆ, ಟೀ ಮಾಡ್ಲಿಕ್ಕೆ ಕೇಳ್ತಾಳೆ. ಅಲ್ಲೇ ಮುಂದೆ ಹೋಗೋ, ಮತ್ತೊಂದು ಸೀಟ್ ಇದೆ, ಅಲ್ಲೇ ಮುಂದೆ ಕೊಡ್ತಾರೆ, ಸೀಟ್ ಹೋಗ್ತಾರೆ ನಾವು. ಯಾಕಂದ್ರೆ ಅದೇ ಗುಂಗದಲ್ಲಿ ಇರ್ತಾನೆ. ರೀ, ನೀವು ಹೇಳ್ತೀರಿ, ನಾನು ನೀವು ಹೇಳ್ತೀರಿ ಟೀ ಬೇಕಾ ಕೇಳ್ತಾ ಇದ್ದೀನಿ, ಆಧಾರ್ ಕಾರ್ಡ್ ತೋರಿಸು. ಯಾಕಂದ್ರೆ ಅದೇ ಚಿಂತೆ. ಅದಕ್ಕೆ ನಮ್ಮ ಊರಲ್ಲಿ ಹಿಂಗೆ ಒಂದು ಈ ಫ್ರೀ ಮಾಡೋದ್ರಿಂದ ಯಾವ ಪರಿಸ್ಥಿತಿ ಆಗಿದೆ ಅಂದರೆ, ರಾಜ್ಯ ಸರ್ಕಾರದವರು 5 ಮಕ್ಕಳಿಗೆ 1 ಕಾರ್ 1 ಮನೆ ಅಂತ ಘೋಷಣೆ ಮಾಡಿದ್ರು. ರಾಜ್ಯ ಸರ್ಕಾರದವರು 5 ಮಕ್ಕಳಿದ್ದವರಿಗೆ 1 ಕಾರ್ 1 ಮನೆ. 2 ಗಂಡ ಹೆಂಡತಿ ತಿಂತೀವಿ. ಹೇಳ್ತಿದ್ದು ಅಲ್ರಿ, ರಾಜ್ಯ ಸರ್ಕಾರದವರು 5 ಮಕ್ಕಳಿದ್ದವ್ರಿಗೆ ಕಾರ್ ಕೊಡೋದಾರೆ, ಮನೆ ಕೊಡೋದಾರೆ. ನಮಗಿರೋದು 3 ಮಕ್ಕಳು. ಹೆಂಗೆ ಮಾಡೋದು ಅಂತ ಹೇಳಿ. ಅದಕ್ಕೆ ಅವ್ರಿಗೆ ಇಲ್ಲ, ಚಿಂತೆ ಮಾಡಕ್ಕೆ ಹೋಗೋಣ. ನೀ ಬೈಯಂಗಿಲ್ಲದ ಒಂದು ಮಾತು ಹೇಳ್ತೀನಿ. ಇಲ್ಲ ತಗೋರಿ ಹೇಳ್ರಿ, ನೋಡಿ ಬೈಯೋದಿಲ್ಲ, ನನ್ನ ಜೊತೆ ಜಗಳಾಡೋದಿಲ್ಲ, ನನ್ನ ಜೊತೆ ಮಾತು ಬಿಡೋದಿಲ್ಲ, ಹಂಗಿದ್ರೆ ಹೇಳ್ತೀನಿ ನಾನು. ಇಲ್ಲ ತಗೋರಿ, ನಿಮ್ಮ ಜೊತೆ ಜಗಳಾಡೋದಿಲ್ಲ ಹೇಳ್ರಿ ಅದು. ಅವಾಗ ಗಂಡಂದ ಅವು ಬಾಜುಕಿನ 2 ಮಕ್ಕಳು ನನಗೆ ಹುಟ್ಟಿದವು ಕರ್ಕೊಂಡ್ಬಿಡೋಣ ಅಂತ.
ಹೆಂಡತಿ ಬಿ ಪಿ ಏರ್ತು ನಿಮ್ಮನ್ನ ಆಮೇಲೆ ವಿಚಾರ ಮಾಡ್ಕೋತೀನಿ. ಮೊದಲು ನಮಗೆ ಕಾರು ಮನೆ ಬೇಕು, ಆ ಎರಡು ಮಕ್ಕಳು ಕರ್ಕೊಂಡು ಬರ್ಬೋದು. ಇವ್ ಫುಲ್ ಖುಷಿಯಿಂದ ಓಡ್ತು ಹೋಗಿ ಎರಡು ಮಕ್ಕಳು ಕರ್ಕೊಂಡು ಬಂದ. ಅಷ್ಟೊತ್ತಿಗೆ ಇವು 3 ಮಕ್ಕಳು ಕಾಣಲಿಲ್ಲ. ನಮ್ಮ ಎಲ್ಲಿ ಹೋದ 3 ಮಕ್ಕಳು ನಾವು ಹಾಕಿದ್ರು ಅವ್ರು ಕರ್ಕೊಂಡು ಹೋದ. ಡೈರೆಕ್ಟರ್ ರಿಯಾಕ್ಷನ್ ನೋಡಿ ಸಿನಿಮಾ ಬಗ್ಗೆ ಏನಾರು ಮಾತಾಡಿದ್ದಾರೆ ಅವ್ರು ಏನು ಕಳಿಸಿದಾರ್ರಿ, ಸಾಧುಜಿ ಬರ್ತಾ ಇದ್ದಾರೆ. ಆಮೇಲೆ ನಮ್ಮೂರ ಒಂದು ಅದ್ಭುತವಾದ ಫಂಕ್ಷನ್, ಅದ್ಭುತವಾದ ಸನ್ನಿವೇಶ ಏನು, ಮುಂದೆ ನೋಡಿದ್ರೆ ಕರಿ ನಾಯಿ 4-5 ಮಾಲಿ ಹಾಕಿದ್ದಾರೆ, ಗುಲಾಲ್ ಹೆಚ್ಚಿದ್ದಾರೆ. ಹಿಂದೆ ನೋಡಿದ್ರೆ ಡೆಡ್ ಬಾಡಿ, ಅದರ ಡೆಡ್ ಬಾಡಿ ಹಿಂದೆ ನೋಡಿ ಡಂಕನಕ ಡಾನ್ಸ್ ಮಾಡ್ತಾ ಇದ್ದಾನೆ. ಅವನ ಹಿಂದೆ ನೋಡಿದ್ರೆ ಸುಮಾರು 200 ಜನ ಗಂಡಸರು ಬಂದಿದ್ದಾರೆ ಮನ್ಕೊಳಕ್ಕೆ. ಏನು ವಿಚಿತ್ರ ಅಂತ ಒಬ್ಬ ಬಂದ, ಇವ್ ಡಾನ್ಸ್ ಮಾಡೋನು ನಿಲ್ಲಿಸ್ತಾ, ಯಾರು ಸತ್ತಾರ, ಯಾಕೆ ಹಿಂಗೆ ಡಾನ್ಸ್ ಮಾಡ್ತಾ ಇದೀಯ? ಇವನಂದ, ನಾನು ಹೇಳ್ತಿ ಸತ್ತಾಳ ಅನ್ನೋ. ಹೇಳ್ತಿ ಸತ್ರ ಹಿಂಗೆ ಡಾನ್ಸ್ ಮಾಡ್ತಾರೋ? ಆಕೆ ಜೀವನದಾಗ ಭಾಳ ಕಡಿದ, ನನಗೆ ಭಾಳ ತೊಂದರೆ ಕೊಟ್ಟ. ಅಲ್ಲ ಮತ್ತೆ ಈಗ ಮುಂದಿನ ನಾಯಿ ಏನು, ಕರಿ ನಾಯಿ ಏನು, ಆ ನಾಯಿ ಕಡೆ ಸತ್ತಾಳ. ಆ ನಾಯಿ ಕಡೆ ಸತ್ತದಕ್ಕೆ ನಾಯಿ ಮೆರವಣಿಗೆ ಮಾಡ್ದ ನಾನು. ಮತ್ತೆ ಡಂಕ ಮುಂದೆ ಹೋದ. ಇವ್ ಹಿಂದೆ ಮತ್ತೆ ವಾಪಸ್ ಬಂದಿವ. ಕುಡಿಯೋದು ನಿಲ್ಸಲ್ಲ, ಯಾಕಂದ್ರೆ ಈ ನಾಯಿ ನನಗೊಂದಿಸ್ಕೊಡು ಅಂದ. ಅಂದ್ರೆ ಅವನು ಹೆಂದಿ ಬೇಕಾಗಿ ಈ ನಾಯಿ ನನಗೊಂದಿಸ್ಕೊಡು ಅಂದ. ಅದಕ್ಕೆ ಅವ್ನು ಶಿಟ್ಟು ಬಂತು, ಏನೋ ಮಗ ಈ ನಾಯಿ ಬೇಕು, ಇಲ್ಲೇನು 200 ಜನ ಗಂಡಸರು ಬಂದಾಗ ಇವರು ಮಣ್ಣು ಕೂಡ ಬಂದಾಗ ತಿಳ್ದೇನಿ, ನಾಯಿಗೆ ನಂಬರ್ ಹಚ್ಚಿದಾರ ಅವರು. ಹೌದು ಮಗನ ಹಿಂದೆ ನಂಬರ್ ಹಚ್ಚೋ. ಅಂದ್ರೆ ನಾವು ಜೀವನದಲ್ಲಿ ನಗಬೇಕಾದ್ರೆ ಇಂಥದ ವಸ್ತು ಬೇಕಂತ ಇಲ್ಲ, ಯಾವ್ಯಾವ ಸನ್ನಿವೇಶಗಳು ತಗೊಂಡು ನಾವು ನಗಲಿಕ್ಕೆ ಒಂದು ಇಚ್ಛಾ ಪಡಬೇಕು. ಯಾಕೆಂದ್ರೆ ಗೆದ್ದವ ನಕ್ಕವ, ಅದಕ್ಕೆ ಗೆದ್ದವ ನಕ್ಕವ, ಅದಕ್ಕೆ ನಗುವುದೊಂದಿಗೆ ಈ ಸಿನಿಮಾ ಗೆಲ್ಲಬೇಕು, ಸೂಪರ್ ಹಿಟ್ ಫಿಲ್ಮ್. ಎಲ್ಲರೂ ತಮ್ಮ ಆಶೀರ್ವಾದ ಆಗಬೇಕು. ನಮ್ಮ ಮಾಧ್ಯಮ ಮಿತ್ರಗಳು ಇದಕ್ಕೆ ಬಹಳ ಸಹಕಾರ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಎಷ್ಟು ತಾವು ವಿನಂತಿಯಿಂದ ನಮಗೆ ಸಹಕಾರ ಕೊಡ್ತೀರಿ, ಅಷ್ಟು ಒಂದು ಅನೇಕ ನಮ್ಮ ತಂತ್ರಜ್ಞಾನ ಇರ್ಬೋದು, ಕಲಾವಿದರಿರ್ಬೋದು, ನಮ್ಮ ಇಂಡಸ್ಟ್ರಿ ಇರ್ಬೋದು, ತಮ್ಮ ಕೈಯಲ್ಲಿದೆ. ತಾವೆಲ್ಲ ಬೆಳೆಸ್ಬೇಕಂತ ನಾನು ಮಾತಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಅಜಯ್ ಸರ್ 27ಕ್ಕೆ. ಎಲ್ಲ ಪತ್ರಿಕಾ ಮಾಧ್ಯಮದವರು, ಯೂಟ್ಯೂಬರ್ಸ್ ಮತ್ತು ನಮ್ಮ TV ಮಾಧ್ಯಮ ಎಲ್ಲ ಮಿತ್ರರಿಗೂ ನಮಸ್ಕಾರ. ಮತ್ತು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ಸ್ಪೆಷಲಿ ನಮ್ಮ DOP ಡಿಪಾರ್ಟ್ಮೆಂಟಿಂದ ನಮ್ಮ MR ಸೀನು ಸರ್ ಬಂದಿದ್ದಾರೆ, ಅವ್ರಿಗೂ ಧನ್ಯವಾದ. ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ಗೆ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಇಂಥ ಒಂದು ಅಂದರೆ ಒಳ್ಳೆ ಕಾಮಿಡಿ ಸಿನಿಮಾನ ನಮಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಅವ್ರಿಗೆ ಭಾಳ ಧನ್ಯವಾದ ಹೇಳಬೇಕು. ಸಾಧು ಸರ್ಗೂ ಧನ್ಯವಾದ ಹೇಳಬೇಕು. ಕಾರ್ಯಕ್ರಮಕ್ಕೆ ಸಾಧು ಮಹಾರಾಜ್ ಆಗಮಿಸಿದ್ದಾರೆ. ಪ್ರೀತಿಯ ಸ್ವಾಗತವನ್ನು ಕೋರುತ್ತಿದ್ದೇವೆ ಸರ್. ಸೂಪರ್ ಹಿಟ್ ಸಿನಿಮಾದ ಭಾಗವೂ ಕೂಡ ಹೌದು. ಪ್ರೀತಿಯ ಸ್ವಾಗತ ಸರ್, ಹಾರ್ಟ್ಲಿ ವೆಲ್ಕಮ್. ಈ ಕಲಾವಿದರು ದಂಡೆ ನಮ್ಮ ಸಿನಿಮಾದಲ್ಲಿದೆ. ಆಮೇಲೆ ಶೂಟಿಂಗ್ ಸಂದರ್ಭದಲ್ಲಿ ಸಹ ಅವರು ನಾವು ಶೂಟ್ ಮಾಡ್ಬೇಕಾದ್ರೆ ನಾವೇ ನಗ್ತಾ ಇರಬೇಕು, ಆ ಥರ ಆ್ಯಕ್ಟಿಂಗ್ ಮಾಡ್ತಿರ್ತಾರೆ. ಬೇರೆ ಸಂದರ್ಭದಲ್ಲಿ ನಾರ್ಮಲ್ ಆಗಿ ಕೂತಿರ್ತಾರೆ, ಶೂಟಿಂಗ್ ಸಂದರ್ಭದಲ್ಲಿ ವಂಡರ್ಫುಲ್ ಆ್ಯಕ್ಟಿಂಗ್ ಮಾಡ್ತಾರೆ. ಅದು ನಗೋ ಥರ ಪ್ರತಿಯೊಬ್ಬರು ನಗಬೇಕು. ಅಲ್ಲಿ ಸೆಟ್ಟಲ್ಲಿ ಇದ್ದಂಥವ್ರು ಎಲ್ಲರೂ ತುಂಬ ಚೆನ್ನಾಗಿ ನಗಬೇಕು, ಆ ಥರ ಮಾಡ್ತಾರೆ. ಮತ್ತು ಟೆಕ್ನಿಕಲಿ ಹೇಳಬೇಕು ಅಂದರೆ ಕಾಮಿಡಿ ಸಿನಿಮಾಗೆ ನಾವು ಯಾವ ರೀತಿ ಟೆಕ್ನಿಕಲಿ ಏನೇನು ಬಳಕೆ ಮಾಡಿ ನಾವು ತಂತ್ರಜ್ಞಾನ ಉಪಯೋಗಿಸ್ಬೇಕು ಅಂತಿದೆಯೋ ಆ ರೀತಿಯಲ್ಲಿ ಈ ಸಿನಿಮಾ ಬಂದಿದೆ. ಮತ್ತು ನಮ್ಮ ಜೊತೆ ನಮ್ಮ ಮ್ಯಾನೇಜರ್ ಹನುಮಂತು ಸರ್ ಮತ್ತು ಮುಕುಂದ್ ಸರ್ ಮತ್ತು ನಮ್ಮ ಜೊತೆ ನಮ್ಮ ಅಸಿಸ್ಟೆಂಟ್ಸ್ ಇರ್ಬೋದು, ಲೈಟ್ ಮ್ಯಾನ್ಸ್ ಇರ್ಬೋದು, ಟೋಟಲ್ ಟೀಮ್ ಎಲ್ಲರೂ ವಂಡರ್ಫುಲ್ ವರ್ಕ್ ಆಗಿದೆ. ಆಮೇಲೆ ಇದೆಲ್ಲವನ್ನು ಅಚ್ಚುಕಟ್ಟಾಗಿ ಭಾಳ ನಮ್ಮ ಡೈರೆಕ್ಟ್ರು ವಿಜಯಾನಂದ್ ಸರ್ ಭಾಳ ಬ್ಯೂಟಿಫುಲ್ ಆಗಿ ಇದನ್ನು ಹೆಣೆದಿದ್ದಾರೆ. ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಧನ್ಯವಾದ ಸರ್. ಥ್ಯಾಂಕ್ ಯು ಆಡಿ ನಾಗಾರ್ಜುನ್ ಸರ್, ಆಲ್ ದಿ ವೆರಿ ಬೆಸ್ಟ್ ನಿಮಗೂ ಕೂಡ. ಸೊ ಈಗ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಸೋಮಣ್ಣ ಅವರು, ವಾಸು ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಸಿನಿಮಾದ ಪ್ರಮುಖ ಭೂಮಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಸೋಮಣ್ಣ ಹಾಗೆ ವಾಸು ಅವರು. ಎಸ್ ಸರ್, ಮಧ್ಯೆ ಬನ್ನಿ ಸರ್, ಮಧ್ಯೆ ಬನ್ನಿ ಸರ್. ಏನ್ ಹೇಳಿದ್ರಿ, ಸೂಪರ್ ಹಿಟ್ ಸಿನಿಮಾ ಫೆಬ್ರವರಿ 27 ತೆರೆ ಕಾಣ್ತಿದೆ. ಎಲ್ರಿಗೂ ನಮಸ್ಕಾರ. ಒಂದು ಚಿತ್ರದಲ್ಲಿ ಒಬ್ಬರು ಇಬ್ಬರು ಮುಂಚೆ ಇರೋರು ಏನು ಕಾಮಿಡಿ ಆಕ್ಟರ್ ಆಗಿ, ಈ ಸಿನಿಮಾದಲ್ಲಿ ಸುಮಾರು 90% ಎಲ್ಲ ಕಾಮಿಡಿ ಇದೆ. ಎಲ್ಲ ಹೇಳ್ತಾರೆ ನಮ್ಮ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ಅಂತೇಳಿ. ನಾನು ಆ ಥರ ಹೇಳೋದಿಲ್ಲ, ಇದು ಚೆನ್ನಾಗೇ ಬಂದಿದೆ. ಎಲ್ಲ ಪ್ರೇಕ್ಷಕರನ್ನ ಅವರು ಕೊಟ್ಟಂಥ ಕಾಸಿಗೆ
ಯಾವುದೇ ಕಾರಣಕ್ಕೆ ಮೋಸ ಇಲ್ಲ. ಹಾಗಾಗಿ ಚಿತ್ರ ಬಂದು ತುಂಬ ಚೆನ್ನಾಗಿ ಬಂದಿದೆ. ಧನ್ಯವಾದಗಳು. ಸೋಮಶೇಖರ್ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಸ್ಟಾರ್ಟ್ ಮಾಡಿ. ಎಸ್ ಸರ್, ಸೋಮಶೇಖರ್ ಸರ್. ಸರ್ ಹೀಗೆ ಇಟ್ಕೊಳ್ಳಿ ಸರ್. ಇಲ್ಲಿ ಬಂದಿರೋ ಎಲ್ರಿಗೂ ನಮಸ್ಕಾರ. ಈ ಸಿನಿಮಾದಲ್ಲಿ ನನಗೆ ಒಂದು ಒಳ್ಳೆ ಕೆಟ್ಟ ರೋಲ್ ಕೊಡ್ತಾರೆ. ಅಂದರೆ ಒಳ್ಳೆ ಕೆಟ್ಟ ರೋಲ್ ಅಂದರೆ ವಿಲನ್ ಪಾತ್ರ ಅದಕ್ಕೆ ಕೆಟ್ಟ ರೋಲ್ ಅಂತ ಹೇಳಿ ಹೇಳಬೇಕು ಅಂತಂದ್ರೆ ಇದೆಲ್ಲ ಹೇಳಿದಾರಲ್ಲ. ನಮಗೆ ನಾನು ಇದ್ರಲ್ಲಿ ಮಾಡಬೇಕು ಅಂತ ಏನಿರಲಿಲ್ಲ. ನಾನು ಎಲ್ಲ ಒಂದು ಕಡೆ ಲೊಕೇಶನ್ ನೋಡೋಕೆ ಬಂದಾಗ ನಮ್ಮವರು ನಮ್ಮ ವಿಜಯಾನಂದ್ ಸರು ನಾನೊಂದು ಯಾವುದೋ ಒಂದು ಕೆಲಸ ಮಾಡ್ಕೊಂಡು ನಿಂತಿದ್ದೆ ಅಲ್ಲಿ. ಆಮೇಲೆ ಆದರೂ ಅವರು ನನ್ನೊಂದು ಕುಸ್ತಿ ಈ ಪಾತ್ರ ಮಾಡಲೇಬೇಕು ಅಂದ್ಬಿಟ್ಟು ನನ್ನನ್ನು ಸೆಲೆಕ್ಟ್ ಮಾಡಿಕೊಂಡ್ರು. ಆಮೇಲೆ ನಾನೇ ಅಂದ್ಕೊಂಡೆ ಏನು ಪಾತ್ರ ಕೊಡ್ತಾರೋ ಏನೋ ಅಂದ್ಕೊಂಡಿದ್ದೆ ನಾನು. ಆಮೇಲೆ ಅವ್ರಿಗೆ ಒಂದು ಒಳ್ಳೆ ಪಾತ್ರನೇ ಕೊಟ್ಟರು. ಆ ಸ್ಥಿತಿಲಿ ನೋಡಿ ನನಗೆ ಒಳ್ಳೆ ಪಾತ್ರ ಕೊಟ್ಟರು. ಅವಾಗ ಅಂದ್ಕೊಂಡೆ ನಾನು ಒಂದು ಟ್ಯಾಲೆಂಟ್ ಇದೆ ಡೈರೆಕ್ಟ್ರಿಗೆ ಒಂದು ಮುಖ ನೋಡಿ ಕೂರಿಸುವಂಥ ಒಂದು ಚಿತ್ರರತೆ ಇದೆ ಅವ್ರ ಹತ್ರ ಅಂತ ಅವಾಗ ಅರ್ಥ ಮಾಡ್ಕೊಂಡೆ ನಾನು. ಆಮೇಲೆ ನಾನು ಒಂದು 2 ಫಿಲ್ಮ್ ಪ್ರೊಡ್ಯೂಸ್ ಮಾಡಿದ್ದೆ. ನಮ್ಮ ಉಮೇಶ್ ಪ್ರೊಡ್ಯೂಸರು ಅವ್ರ ಬಗ್ಗೆ ನಾನು ತುಂಬ ಅಭಿಮಾನ ಪಡ್ತೀನಿ. ಯಾಕೆಂತಂದರೆ ಈ ಒಂದು ಸಿನಿಮಾಗೆ ಏನು ಬೇಕು ಯಾವುದೂ ಒಂದು ಕೊರತೆ ಇದ್ದಂಗೆ ಅವ್ರು ಮಾಡ್ಕೊಂಡು ಬಂದಿರೋದಕ್ಕೆ ಬಗ್ಗೆ ನಾನು ಒಳ್ಳೆಯ ಅಭಿಪ್ರಾಯ. ಹಂಗಾಗಿ ಒಂದು ಮಾತು ಮುಗಿಸ್ತೀನಿ ನಾನು. ಥ್ಯಾಂಕ್ ಯು ಸೋಮಶೇಖರ್ ಸರ್, ಧನ್ಯವಾದ. ಕೇಳೋಣ, ಸೂಪರ್ ಹಿಟ್ ರನ್ನಿಂಗ್ ಸಕ್ಸಸ್ಫುಲಿ ಸಿನಿಮಾದ ಬಗ್ಗೆ ಏನ್ ಹೇಳ್ತೀರಿ? ಶ್ವೇತಾ, ರಿಲೀಸ್ ಇನ್ನೇನು ಸ್ವಲ್ಪ ದಿನದಲ್ಲಿದೆ. ಥ್ಯಾಂಕ್ ಯು. ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಕಮಿಂಗ್. ನಾನು ಯೂಶಲಿ ಮಾತಾಡುವಾಗ ಲಾಸ್ಟ್ ಟೈಮ್ ಮಾತಾಡ್ತೀನಿ, ಯಾಕಂದ್ರೆ ಡೈರೆಕ್ಟ್ ಎಲ್ಲ ಹೇಳಿದಾರಲ್ಲ, ನಾನು ಏನು ಹೇಳೋದಂತ ಮುಗಿಸ್ಬಿಡೋಣ ಅಂತ ಫಸ್ಟೇ ಕಂಡುಬಿಟ್ಟಿದ್ದಾರೆ. ಎನಿವೆ, ಫಸ್ಟ್ಲಿ ನಮ್ಮ ಪ್ರೊಡ್ಯೂಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇಲ್ಲಿ ಎಷ್ಟು ಜನ ಗೊತ್ತಿರೋ ನಮ್ಗೆ ಗೊತ್ತಿಲ್ಲ, ಅವರು ಮದುವೆ ಆಗುವ ದುಡ್ಡನ್ನು ತೆಗೆದು ಇಲ್ಲ ನನ್ನ ಮದುವೆ ದೇವಸ್ಥಾನದಲ್ಲಾದ್ರೂ ಫಿಲ್ಮ್ ಮಾಡಬೇಕು ಅಂತ ಬಂದಿದ್ದಾರೆ. ಇಂಥ ಪ್ರೊಡ್ಯೂಸರ್ಸ್ ನಮ್ಮ ಇಂಡಸ್ಟ್ರಿಗೆ ತುಂಬ ಬೇಕು. ಯಾರಿಗೆ ಒಳ್ಳೇದಾಗುತ್ತೋ ಆಗಲ್ವೋ ಸೆಕೆಂಡ್ರಿ, ನಮ್ಮ ಪ್ರೊಡ್ಯೂಸರಿಗೆ ಒಳ್ಳೇದಾಗಬೇಕು. ಸೊ ಐ ಆಮ್ ಶೋರ್ ದಟ್ ವಿಲ್ ಹ್ಯಾಪನ್, ಬಿಕಾಸ್ ಫಿಲ್ಮ್ ಅಷ್ಟು ಚೆನ್ನಾಗಿ ಬಂದಿದೆ. ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಇನ್ನೂ ಎಕ್ಸ್ಟ್ರಾ ಹೇಳಬೇಕಂದ್ರೆ, ಈಸ್ ಅ ವೆರಿ ಗುಡ್ ರೈಟರ್. ಆನ್ ದ ಸ್ಪಾಟ್ ಇಂಪ್ರೊವೈಸೇಷನ್ಸ್ ಹಿಂಗೆ ಮಾಡ್ತಾರೆ. ಬಿಕಾಸ್ ನಮ್ಗೆ ಕೊಟ್ಟಿದ್ದ ಡೈಲಾಗ್ ಇಷ್ಟಿದ್ರೆ ಅಲ್ಲಿ ನಾವು ಹೇಳಿರೋ ಡೈಲಾಗ್ ಇನ್ನೊಂದು ಅಷ್ಟಿರುತ್ತೆ, ಅಷ್ಟು ಆ್ಯಡ್ ಮಾಡಿ ಎಷ್ಟೊಂದು ಸಲ ನಮ್ಮ DOP ಸರ್ ಶುಡ್ ಅಗ್ರಿ ವಿತ್ ದಿಸ್, ಶಾರ್ಟ್ ಇಟ್ಟಿರ್ತಾರೆ, ಅವ್ರು ಮಾಡೋ ಇಂಪ್ರೊವೈಸೇಷನಲ್ಲಿ ನಕ್ಕು ಎಷ್ಟೊಂದು ಸಲ ಸೀನ್ಗಳೇ ಮುಂದೆ ಹೋಗ್ಬಿಟ್ಟಿರುತ್ತೆ. ಸೊ ದ್ಯಾಟ್ ಇಸ್ ಹ್ಯಾಪನ್ ಅ ಲಾಟ್ ಇಫ್ ಐ ಆಮ್ ನಾಟ್ ರಾಂಗ್. ಅದು ಬಿಟ್ಟರೆ ಇನ್ನೇನು ಹೇಳಬೇಕು, ಗಿಲ್ಲಿ ಅವರಿದ್ದಾರೆ, ಗೌರವ್ ಅವರಿದ್ದಾರೆ, ಇಬ್ರು ಕಾಮಿಡಿಯಲ್ಲಿ ವೆರಿ ಎಕ್ಸ್ಪೀರಿಯನ್ಸ್ ಪೀಪಲ್ ನನಗೆ ಕಂಪೇರ್ ಮಾಡಿದ್ರೆ. ಸೊ ವರ್ಕಿಂಗ್ ವಿತ್ ದಮ್ ವಾಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸಾಧು ಸರ್ ಇದ್ದಾರೆ, ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಇದ್ದಾರೆ. ಅವ್ರನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವರಷ್ಟು ಕಾಮಿಡಿ ಟೈಮಿಂಗ್ ವರ್ಕ್ ಮಾಡ್ತಾರೆ ಅಂತ. ನಾಟ್ ಓನ್ಲಿ ಹಿ ಈಸ್ ಅ ಗುಡ್ ರೈಟರ್ ಬಟ್ ಆಲ್ಸೋ ಅ ಗ್ರೇಟ್ ಆ್ಯಕ್ಟರ್. ನೀವು ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಇನ್ಯಾರ ಬಗ್ಗೆ ಹೇಳ್ಬೋದು? ನಿಮ್ಮ ಪಾತ್ರದ ಬಗ್ಗೆ. ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಆಲ್ವೇಸ್ ವಾಂಟ್ ಟು ಡೂ ಕಾಮಿಡಿ ಫಿಲ್ಮ್. ನಮ್ಮ ಡೈರೆಕ್ಟರ್ ಸರ್ ನರೇಶನ್ಗೆ ಸಿಕ್ಕಾಗ ಅವತ್ತು ನಗಕ್ಕೆ ಸ್ಟಾರ್ಟ್ ಮಾಡಿದ್ದು, ಶೂಟ್ ಮುಗಿಸೋ ತನಕ ನಗ್ತಾನೆ ಇದ್ವಿ ಕಾನ್ಸ್ಟೆಂಟ್ ಆಗಿ. ದ್ಯಾಟ್ಸ್ ಹೌ ಗುಡ್ ದ ಸ್ಕ್ರಿಪ್ಟ್ ಇಸ್. ನಂದು ಇದರಲ್ಲಿ ಒಂದು 2 ಶೇಡ್ಸ್ ನಿಮಗೆ ಕಾಣುತ್ತೆ ಫಿಲ್ಮಲ್ಲಿ. ನಿಮ್ಮ ರಿಯಾಕ್ಷನ್ ಹೇಗೆ ಇರುತ್ತೆ ಅಂತ ನೋಡೋಕ್ಕೆ ಐ ಆಮ್ ವೆರಿ ಎಕ್ಸೈಟೆಡ್. ಸೊ ದ್ಯಾಟ್ಸ್ ಅಬೌಟ್ ಇಟ್. ಬಟ್ ಖುಷಿ ಆಗುತ್ತೆ. ಮೊನ್ನೆ ಯಾರು ಹೇಳ್ತಾ ಇದ್ರು ಸೂಪರ್ ಹಿಟ್ ಯಾವಾಗ ಆಗುತ್ತೆ, ಯಾವಾಗ ರಿಲೀಸ್ ಮಾಡ್ತಾ ಇದ್ದೀರಾ ಅಂತ. ಸೊ ಅದನ್ನ ಡೇಟ್ ಅನೌನ್ಸ್ ಮಾಡಕ್ಕೆ ಅಂತಾನೆ ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದೀವಿ. ನಮ್ಮ ಸಿನಿಮಾ 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅಂದ್ರೆ ಇಡೀ ತಂಡ, ಅಂದ್ರೆ ವಿಜಯಾನಂದ್ ಸರ್ ಮುಂಚೆಯಿಂದನೂ ತುಂಬಾ ಸಿನಿಮಾಗಳಿಗೆ ರೈಟರ್ ಕೆಲಸ ಮಾಡಿದ್ದಾರೆ. ಅಂದ್ರೆ ಅವ್ರಿಗೊಂದು ಈ ತರ ಸಿನಿಮಾ ಫುಲ್ ಪ್ಲೇಟ್ಸ್ ಆಗಿ ಮಾಡುವಂತ ಸಿನಿಮಾ ಬೇಕಾಗಿತ್ತು. ಅಂದ್ರೆ ಅವರು ತುಂಬಾ ಚೆನ್ನಾಗಿ ರೈಟಿಂಗ್ ಮಾಡ್ತಾರೆ, ನಗಿಸ್ತಾರೆ ಜನ. ಅಂದ್ರೆ ಅವರು ಅನುಭವಿಸ್ತಾರೆ ಬರಿಬೇಕಾದ್ರೆ. ನಮ್ಗೆ ಅದು ಹೇಳ್ಬೇಕಾದ್ರೆ ಇವರು ಆಲ್ರೆಡಿ ಅನುಭವಿಸ್ಬಿಟ್ಟು ಬರ್ತಿರ್ತಾರಲ್ಲ, ನಮ್ಗೆ ಇನ್ನೂ ಈಸಿ ಆಗ್ತಾ ಇತ್ತು. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸರ್ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ಬೇಕು. ಯಾಕೆಂದ್ರೆ ಈಗಿದ್ದ ಸಿನಿಮಾ ಪರಿಸ್ಥಿತಿಯಲ್ಲಿ ಸೊ ಪರವಾಗಿಲ್ಲ, ನಾನು ಮದುವೆ ದೇವಸ್ಥಾನದಲ್ಲೇ ಆಯ್ತೀನಿ, ನಾನು ಸಿನಿಮಾಗೆ ಇನ್ವೆಸ್ಟ್ ಮಾಡ್ತೀನಿ ಅಂದ್ಬಿಟ್ಟು ಬರೋದಿದೆಯಲ್ಲ, ಅದು ತುಂಬಾ
ದೊಡ್ಡದು ಆಕ್ಚುಲಿ ಈಗಿದ್ದ ಪರಿಸ್ಥಿತಿ. ಸೊ ಥ್ಯಾಂಕ್ ಯು ಹ್ಯಾಟ್ಸ್ ಆಫ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಇಲ್ಲಿವರೆಗೆ ಕಂಗ್ರ್ಯಾಚುಲೇಷನ್ಸ್ ಇಷ್ಟಪಡ್ತೀನಿ. ಆಮೇಲೆ ಅದೇ ಅವ್ರ ಜೊತೆ ಕಾಮಿಡಿ ಅವ್ರದ್ದು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅವ್ರದ್ದು ಮ್ಯಾಚ್ ಮಾಡೋದಿದೆಯಲ್ಲ ಅದೊಂದು ಒಂದು ಬಿಗ್ ಟಾಸ್ಕ್ ಇರುತ್ತೆ ಆಕ್ಟ್ ಮಾಡ್ಬೇಕಾದ್ರೆ. ಸೊ ಚೆನ್ನಾಗಿತ್ತು. ಅಂದ್ರೆ ಒಂದು ರ್ಯಾಪೋ ಅಂದ್ರೆ ನಾನಾ ನೀನಾ ಅನ್ನೋ ತರ ಎಲ್ಲ. ಅಂದ್ರೆ ಈಗ ದೊಡ್ಡ ಸಾಧು ಸರ್ ಜೊತೆ ಆಕ್ಟ್ ಮಾಡಿದ್ದು ನಾನು ಫಸ್ಟ್ ಸಿನಿಮಾ ಲವ್ ಬರ್ಡ್ಸ್ ಅಲ್ಲಿ ಮಾಡಿದ್ದೆ ಸರ್. ಬಟ್ ಅದು ಚಿಕ್ಕ ಡೈಲಾಗ್ ನಿಮ್ ಜೊತೆ ಇತ್ತು, ಬಟ್ ಫೋನ್ ಕಾಲ್ ಕಾನ್ವರ್ಸೇಷನ್ ಇತ್ತು ಅದು. ಬಟ್ ಈ ಸಿನಿಮಾದಲ್ಲಿ ತುಂಬಾ ಲೆಂತ್ ಒಂದು ಜೊತೆಲೆ ಒಂದು ಕಾನ್ವರ್ಸೇಷನ್ ತುಂಬಾ ಬ್ಲೆಸ್ಡ್ ಅನ್ಸ್ಬಿಡ್ತು ನಮ್ಗೆ. ಯಾಕೆಂದ್ರೆ ನಿಮ್ನೆಲ್ಲ ಚಿಕ್ಕದ್ರಿಂದ ನೋಡ್ಕೊಂಡು ಬೆಳೆದಿರೋರು ಸರ್ ನಾವು. ಅದೊಂದು ನಾವು ಒಂದು ಫೋಟೋ ತಗೊಬೇಕು ನಿಮ್ ಜೊತೆ ಅಂತ ಆಸೆ ಪಟ್ಟು ಬೆಂಗಳೂರಿಗೆ ಬಂದಿದ್ದು ಅವಾಗ. ಬಟ್ ನಿಮ್ ಜೊತೆ ಆಕ್ಟ್ ಮಾಡಿದೆ ಸರ್. ಇಡೀ ಫೋನ್ ಅಲ್ಲಿ ಒಂದು ಫೋಟೋ ಇಲ್ಲ ನಂದು ಸರ್. ಇದ್ದಿದ್ದೇ ಒಂದು ಹುಡುಗಿ ಸರ್ ಸೆಟ್ ಅಲ್ಲಿ. ಓಕೆ ಸರ್, ಚೆನ್ನಾಗಿದೆ. ಅಂದ್ರೆ ಈ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಅಂತ ಬಂದ್ರೆ ಜನ ತುಂಬಾ ನಗುನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನಮ್ಮ ಅಮೃತ ಸಿನಿಮಾ ಬಂದಾಗ ನಮ್ಗೆ ಗೊತ್ತಾಗಿದ್ದು. ಯಾಕೆಂದ್ರೆ ಜನಕ್ಕೆ ನಗು ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಜನಕ್ಕೆ. ಅಂದ್ರೆ ನಗ್ಬೇಕು ಅವರು. ತುಂಬಾ ಸ್ಟ್ರೆಸ್ ಇರುತ್ತೆ, ಪ್ರೆಷರ್ ಇರುತ್ತೆ, ಕೆಲಸದಲ್ಲಿ ಒತ್ತಡ ಇರುತ್ತೆ. ಅವ್ರಿಗೆ ಏನೋ ಒಂದು 2 ಸಿನಿಮಾ ಬರ್ತಾ ಇದಾರೆ ಅಂದ್ರೆ ಅವ್ರು ನಗ್ಬೇಕು, ಅದನ್ನೆಲ್ಲ ಮರ್ತ್ಬಿಟ್ಟು ಆಚೆ ಹೋಗ್ಬೇಕು. ಸೊ ಅದೇ ತರ ಒಂದು ಸ್ಟ್ರೆಸ್ ರಿಲೀಫ್ ಮಾಡುವಂತ ಸಿನಿಮಾ ಈ ಸೂಪರ್ ಹಿಟ್ ಸಿನಿಮಾ. ನಾವಂತೂ ಶೂಟ್ ಮಾಡ್ಬೇಕಾದ್ರೆ ತುಂಬಾ ಫನ್ ಎಂಜಾಯ್ ಮಾಡ್ಬಿಟ್ಟು ಸಿನಿಮಾ ಎಕ್ಸ್ಪೀರಿಯನ್ಸ್ ಮಾಡಿದೀವಿ. ಸೊ ಅದೇ ಎಕ್ಸ್ಪೀರಿಯನ್ಸ್ ಅದೇ ಫನ್ನು ನಿಮ್ಗೆ 100% ಸಿನಿಮಾದಲ್ಲಿ ಸಿಗುತ್ತೆ. ದಯವಿಟ್ಟು 27th ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಸಿನಿಮಾ ಇದು. ಎಲ್ಲರೂ ಸಿನಿಮಾನ ಚಿತ್ರಮಂದಿರದಲ್ಲಿ ಬಂದು ನೋಡಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಪ್ರಶ್ನೆ ಇದೆಯಾ ಸರ್? ಗೌರವ್ಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಸರ್ ಚಾಲೆಂಜಿಂಗ್ ಅಂತ ಕೇಳ್ತಾರೆ. ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ? ಯಾರ ಜೊತೆ? ಸಾಧು ಸರ್. ಇಲ್ಲ ಸೌಂಡ್ ಬರ್ತಿದೆ. ಅದೇ ಭಯ. ಅಂದ್ರೆ ಚಾಲೆಂಜ್ ಅನ್ನೋದಕ್ಕಿಂತ ಸರ್ಗೆ ಏನಂದ್ರೆ ಸರ್ ಜೊತೆ ಹೆಂಗೆ ಅಂದ್ರೆ ಅವರು ತುಂಬಾ ಸ್ಪೇಸ್ ಕೊಡ್ತಾ ಇದ್ರು. ಅಂದ್ರೆ ನಮ್ಗೆ ನಾವೇನಾದ್ರು ಸ್ವಲ್ಪ ಪ್ರೇಮಿಂದ ಆಚೆ ಇದ್ರೆ ಬರಪ್ಪ ಒಳಗಡೆ ಬರ್ರಿ, ಪ್ರೇಮ್ ಒಳಗಡೆ ಬನ್ನಿ ಅಂದ್ರೆ ಅದು ಅಂದ್ರೆ ನಾವು ಕಾಣಿಸ್ಕೊಬೇಕು ಅವ್ರ ಜೊತೆ ಅನ್ನೋದು ಅವ್ರಿಗೆ ಇತ್ತು. ಹಂಗಾಗಿ ನಮ್ಗೆ ಇನ್ನ ತುಂಬಾ ಚೆನ್ನಾಗಿ ಖುಷಿ. ಸುಖೀಭವ ಸರ್ ನಿಜವಾಗ್ಲು ನನ್ಗೆ ತುಂಬಾ ಜನ, ನಾನು ಸಿನಿಮಾ ನೋಡಿದೆ ಸರ್, ನಮ್ದು ಒಂದು ಸೀನ್ ಇದೆ, ಎಮೋಷನ್ ಸೀನ್, ತುಂಬಾ ಜನ ಅಪ್ರಿಶಿಯೇಟ್ ಮಾಡಿದ್ರು ಅದಕ್ಕೆ. ಅಂದ್ರೆ ನೀವು ಬರೀ ಕಾಮಿಡಿಯಲ್ಲಿ ನೋಡ್ತಾ ಇದ್ವಿ ನಾವು, ಬಟ್ ಅದೊಂದು ಸೀನ್ ಎಮೋಷನಲಿ ತುಂಬಾ ಕನೆಕ್ಟ್ ಆಯ್ತು ನಮ್ಗೆ ಅಂದ್ಬಿಟ್ಟು ತುಂಬಾ ಜನ ಹೇಳಿದ್ರು ನಮ್ಗೆ. ಅದೊಂದು ಡಿಫರೆಂಟ್ ಶೇಡ್ ನಮ್ಗೆ ತೋರಿಸಿರುವಂತ ಸಿನಿಮಾ ಅದು. ಹೌದು. ಸೂಪರ್ ಹಿಟ್ ಅಲ್ಲಿ ಏನಂದ್ರೆ ಒಳ್ಳೆ ಬಂದಿದೆ ಸರ್. ಅಂದ್ರೆ ನೀವು ಏನಂದ್ರೆ ತೀರಾ ಅದ್ಭುತ, ಅಂದ್ರೆ ಒಂದು ಫೀಲ್ ಗುಡ್. ನಿಮ್ಗೆ ಏನಂದ್ರೆ ನಗ್ತೀರಾ ಇಡೀ ಸಿನಿಮಾ. ಸರ್ ಆಡಿಯನ್ಸ್ ಬೇಕಾಗಿರೋದೇ ಅದು ಸರ್. ಇವಾಗ ಅದೊಂದು 100% ಈ ಸಿನಿಮಾದಲ್ಲಿ ಇದೆ ಸರ್. ಅದೊಂದು ಕಾನ್ಫಿಡೆನ್ಸ್ ಆಗಿ ಹೇಳ್ಬೋದು. ಬೇರೆ ಥ್ಯಾಂಕ್ ಯು ಗೌರವ್ ಶೆಟ್ಟಿ. ತುಂಬಾ ಡೆಡಿಕೇಟೆಡ್ ಆಕ್ಟರ್ ಗೊತ್ತಾಗುತ್ತೆ. 1 ತಿಂಗಳ 4 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆಲ್ ದಿ ವೆರಿ ಬೆಸ್ಟ್. 40 ಸಿನಿಮಾ ಆಗಿದೆ ಈ ವರ್ಷ. ಅಲ್ಲ ಮೇಡಮ್, ಏನಂದ್ರೆ ಬೇರೆ ಬೇರೆ ಟೈಮ್ ಲೈನ್ ಅಲ್ಲಿ ಶೂಟ್ ಆಗಿರೋ ಸಿನಿಮಾ ಅಟ್ ಎ ಟೈಮ್ ರಿಲೀಸ್ ಆಗ್ತಾ ಇದೆ. ಬಟ್ ಓಕೆ, ಖುಷಿ ಇದೆ ಮೇಡಮ್. ಅದೇ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ, ನಮ್ಗೆ ಗೊತ್ತು, ಅದು ನಾವು ಫೀಲ್ ಮಾಡ್ತಾ ಇರೋದು. ಆಲ್ ದಿ ವೆರಿ ಬೆಸ್ಟ್ ಗೌರವ್. ಥ್ಯಾಂಕ್ ಯು ಸೋ ಮಚ್. ಇಲ್ಲ ಪೂರ್ತಿ ಕಥೆ ಹೇಳಲ್ಲ ಡೈರೆಕ್ಟರ್ ಸರ್. ಸೊ ಈ ಒಂದು ಸಿನಿಮಾ ಸೂಪರ್ ಹಿಟ್ ಅಂತ ಏನು ಇಟ್ಟಿದ್ದಾರೆ ತುಂಬ ಅದ್ಭುತವಾಗಿದೆ. ಯಾಕಂದರೆ ನಾನು ಇದು ಕತೆ ಕೇಳಬೇಕಾದಾಗ ನಮ್ಮ ವಿಜಯಾನಂದ್ ಸರ್ ತುಂಬ ಅದ್ಭುತವಾಗಿ ಹೇಳಿದ್ರು. ಯಾಕಂದರೆ ಅವರ ಒಂದು ಬರವಣಿಗೆ ಇದೆಯಲ್ಲ ತುಂಬ ಅತ್ಯದ್ಭುತ. ನಾನು ಸುಮ್ಮನೆ ಅದನ್ನು ಬಾಯಿ ಮಾತಲ್ಲಿ ಹೇಳಲ್ಲ. ಯಾಕಂದರೆ ಇವತ್ತಿನ ಸಮಾಜಕ್ಕೆ ಏನು ಬೇಕು ಅನ್ನೋದನ್ನು ತುಂಬ ಅರ್ಥಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ರು ಅವರು. ಇದರಲ್ಲಿ ತುಂಬ ಒಂದು ಒಳ್ಳೆ ಮೆಸೇಜ್ ಇದೆ. ಪ್ರತಿಯೊಬ್ಬರು ದಿನನಿತ್ಯ ಲೈಫಲ್ಲಿ ಎಷ್ಟು ಸ್ಟ್ರಗಲ್ ಮಾಡ್ತಾರೆ, ಆ ಒಂದು ಸ್ಟ್ರಗಲ್ನ ಸ್ವಲ್ಪ ಮರಿಬೇಕು ಒಂದು 3 ಅವರು ಜನ ಈ ಒಂದು ಸಿನಿಮಾ ನೋಡಿ ಒಂದು ತುಂಬ ಮನೋರಂಜನೆ ಕೊಡ್ಬೇಕಂದ್ಬಿಟ್ಟಂತ ತುಂಬ ಅದ್ಭುತ ಮಾಡಿದ್ದಾರೆ. ಈಗ ಆಲ್ರೆಡಿ ನಾನು ಮಾತಾಡೋಕ್ಕೆ ಏನೋ ಅವಕಾಶ ಇಲ್ಲ ಅನ್ಸುತ್ತೆ. ಬಹುಶಃ ಎಲ್ಲರೂ ಸಾಕಷ್ಟು ಜನ ಮಾತಾಡಿದ್ದಾರೆ. ಇಲ್ಲ ಎಲ್ಲರೂ ಮಾತಾಡಿದ್ದೀರಾ, ಸಾಕಷ್ಟು ಸಮಯ ತಗೊಳ್ಳೋದು ಇಲ್ಲ. ಆದ್ರೆ ಒಂದೇನಂದ್ರೆ ಈ ಸಿನಿಮಾದಲ್ಲಿ ವಿಲನ್ಗಳನ್ನು ತುಂಬಾ ಒಂಥರ ಅದ್ಭುತವಾಗಿ ಕಾಮಿಡಿಯಾಗಿ ಮಾಡಿದ್ದಾರೆ. ಅದು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಬಗ್ಗೆ ಎಲ್ಲರಿಗೂ ನಮಸ್ಕಾರ. ನಾನು ಇದರಲ್ಲಿ ಸೀನಾ ಬೈ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಕ್ಯಾರೆಕ್ಟರ್ ಹೆಸರು ಸೀನು ಬೈ. ನಿಜ ಜೀವನದಲ್ಲಿ ಸೀನು ಅಂತಾನೆ. ಆಮೇಲೆ ಈ ಚಿತ್ರದಲ್ಲಿ ನೀವು 90 ಭಾಗ ಕಾಮಿಡಿ ಆಕ್ಟರ್ಗಳೇ ನೋಡ್ತೀರ. ನಾವು ಯಾವ ಆಂಗಲ್ ಕಾಮಿಡಿ ಆಕ್ಟರ್ ತರ ಕಾಣಿಸ್ತಾ ಇದ್ರು ನಮ್ದು ಗೊತ್ತಿಲ್ಲ. ಹೆಂಗ್ ನೋಡೋ ನಾವು ವಿಲನ್ ಕಲೆ ನೋಡ್ತಾ ಇರ್ತೀವಿ.
ಅಂಥದ್ರಲ್ಲಿ ಕೆಲಸ ಮಾಡಿಸ್ಕೊಂಡು ನಮ್ಮ ವಿಜಯಾನಂದ ಸರ್ ಅವರು ಹಾಗೂ ನಮ್ಮ ಪ್ರೊಡ್ಯೂಸರ್ ನಮ್ಮ ಉಮೇಶ್ ಅವರು ಭಾಳ ಆಸೆ ಬಿದ್ದು ಈ ಚಿತ್ರ ಮಾಡಿದ್ದಾರೆ. ಈ ಚಿತ್ರ ಸಕ್ಸಸ್ ಆಗಲಿ. ಮೊದಲಿಗೆ ಈ ಮಾಧ್ಯಮ ಮಿತ್ರರು ಈ ಚಿತ್ರ ಏನಾದ್ರು ಸೂಪರ್ ಹಿಟ್ ಆಗಬೇಕಂದ್ರೆ ಮೊದಲೇ ನೀವು ಎಷ್ಟು ರೀಚ್ ಮಾಡಿಕೊಡ್ತೀರೋ ನಮಗೆ, ನಮ್ಮ ಒಂದು ಚಿತ್ರ ಪ್ರೇಮಿಗಳು ಎಷ್ಟು ರೀಚ್ ಮಾಡ್ತೀರೋ ಅದಾದ್ಮೇಲೆ ಚಿತ್ರ ಪ್ರೇಮಿಗಳು ಬಂದು ಈ ಚಿತ್ರ ನೋಡಿ ಈ ಚಿತ್ರನ ಒಂದು ಸಕ್ಸಸ್ ಮಾಡ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇದರಲ್ಲಿ ಒಳ್ಳೆ ಕಾಮಿಡಿ ಇದೆ, ಇದರಲ್ಲಿ ವಯಸ್ಸಿಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಈ ಒಂದು ಚಿತ್ರನ ಬಂದು ನೋಡ್ಬೋದು. ನೋಡಿ ಇದೇ 22ನೇ ತಾರೀಕು ಥಿಯೇಟರ್ ಬಂದು ಈ ಚಿತ್ರ ನೋಡಿ ಚಿತ್ರನ ಯಶಸ್ವಿಗೊಳಿಸಿ ಅಂತ ತಮ್ಮ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. Thank you so much, Seenu Bhai sir, and Nagavardhan sir, all the very best. Thank you so much. So, ಈಗ ನಮ್ಮ ಡೈರೆಕ್ಟರ್ ನ ವೇದಿಕೆ ಮೇಲೆ ಕರೆದಿದ್ದೀವಿ ವಿಜಯಾನಂದ ಸರ್, ಅದಾದ್ಮೇಲೆ ಸಾಧು ಸರ್ ಹಾಗೆ ಗಿಲ್ಲಿ ಅವ್ರನ್ನ ಮಾತನಾಡ್ಸೋಣ. ಟೀಸರ್ ಇಂಟ್ರೊಡಕ್ಷನ್ ಕೊಟ್ಟರು, ಈಗ ರಿಲೀಸ್ ಫೆಬ್ರವರಿ 27ಕ್ಕೆ ಏನ್ ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಸರ್ ಏನ್ ಹೇಳ್ತೀರಿ? ಫೆಬ್ರವರಿ 27ಕ್ಕೆ ಏನು ಸಿನಿಮಾ ರಿಲೀಸ್ ಆಗ್ತಿದೆ, ಕರ್ನಾಟಕದಾದ್ಯಂತ ಹೆಚ್ಚು ಒಂದು 200 ಥಿಯೇಟರ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಪ್ರತಿಯೊಂದು ಕಡೆ ನಗುವಿನ ಹೊನಲು ಹರಡುತ್ತೆ. 27ರಿಂದ ದೊಡ್ಡ ಮಟ್ಟದ ಯಶಸ್ಸು ಈ ಸಿನಿಮಾಗೆ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಯಾಕೆಂದ್ರೆ ಮಾಧ್ಯಮ ಮಿತ್ರರು ಹಾಗೂ ಅಭಿಮಾನಿ ವರ್ಗದವರು ಪ್ರತಿಯೊಬ್ಬರು ಕೂಡ ಒಂದಷ್ಟು ಬಿಗಿನಿಂಗ್ ಇಂದ ಸಪೋರ್ಟ್ ಮಾಡಿದ್ದೀವಿ. ಈ ಸೂಪರ್ ಹಿಟ್ ಸಿನಿಮಾಗೆ 27ನೇ ತಾರೀಕು ಏನು ಕರ್ನಾಟಕದಾದ್ಯಂತ 200 ಚಿತ್ರಮಂದಿರಗಳಿಗೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತದೆ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಬೆಂಬಲ ಸದಾ ಹಾಗೆ ಇರಲಿ. ಜೊತೆಗೆ ಏನಂತಂದ್ರೆ ಸಾಕಷ್ಟು ಈ ಜರ್ನಿನಲ್ಲಿ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿರ್ತೀವಿ, ಅದು ನಮ್ಮ ಕರ್ತವ್ಯ. ಆದ್ರೆ ಅದನ್ನು ಮೀರಿ ಎಲ್ಲೋ ಒಂದ್ ಕಡೆ ಒಂದು ಪಾಸಿಟಿವ್ ಎನರ್ಜಿ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇರುತ್ತೆ ಅಂತೀವಲ್ಲ, ಅದೇ ರೀತಿ ಸಿನಿಮಾದ ಜರ್ನಿಯಲ್ಲಿ ಡೇ 1 ಇಂದ ಹಿಡಿದು ಅಂದ್ರೆ ಕತೆ ಬರೆಯಕ್ಕೆ ಕೂತ್ಕೊಂಡಾಗಿಂದ ಹಿಡಿದು ಅದನ್ನ ಸಿನಿಮಾ ಟೈಟ್ಲು ಮತ್ತೆ ಶೂಟಿಂಗು ಪ್ರೋಸೆಸ್ ಪ್ರತಿ ಹಂತದಲ್ಲೂ ಕೂಡ ಹೂವು ಎತ್ತಾಗೆ ಕಂಪ್ಲೀಟ್ ಈಸಿಯಾಗಿ ನನಗೆ ಎಲ್ಲೂ ಲಭಿಸ್ತಾ ಹೋಯ್ತು. ನಮ್ಮ ನಿರ್ಮಾಪಕರು ನನ್ನ ಸಿನಿಮಾ ಪರದೆ ಮೇಲೆ ನನಗೆ ಏನು ಕಾಣಬೇಕು ಅದು ಎಲ್ಲದಕ್ಕೂ ಕೂಡ ಎಳ್ಳಷ್ಟು ಕೂಡ ಎಲ್ಲೂ ಕೊರತೆ ಇರದ ಹಾಗೆ ಅದ್ಭುತವಾದಂತಹ ಸಪೋರ್ಟ್ ಮಾಡಿ, ಇಲ್ಲ ಸರ್ ಚೆನ್ನಾಗಿ ಬರಲಿ, ನೀವು ಮಾಡಿ, ನೀವೇನ್ ಅನ್ಕೊಂಡಿದ್ದೀರಾ ಆ ಕಂಪ್ನಿಯಲ್ಲಿ ಏನ್ ಬಂದಿದೆ ಅದನ್ನ ನೀವು ಮಾಡಿ ಬಿಡಬೇಡಿ ಅಂತ ಹೇಳಿ. ಯಾಕಂದ್ರೆ ಇಡೀ ಸಿನಿಮಾ ಜರ್ನಿ ಕತೆ ಮತ್ತೆ ಒಂದು ದಿನದಲ್ಲಿ ನಡೆಯುವಂತ ಒಂದು ಕತೆ. ಈ ಜರ್ನಿ ಕರ್ನಾಟಕದ ಬೆಳಗಾವಿಯಿಂದ ಹಿಡಿದು ಬೆಂಗಳೂರಿಗೂ ಶುರು ಆಗುತ್ತೆ. ಈ ಜರ್ನಿನಲ್ಲೇ ಸಾಕಷ್ಟು ಪ್ರಾಂತ್ಯಗಳನ್ನ ದಾಟ್ತಾ ಹೋಗುವಂತ ಒಂದು ಕತೆ. ಇದನ್ನ ಶೂಟ್ ಮಾಡ್ಬೇಕಂದ್ರೆ ತುಂಬಾ ಚಾಲೆಂಜಿಂಗ್ ಇದು. ಯಾಕಂದ್ರೆ ಪ್ರತಿ ಹಂತದಲ್ಲೂ ಕೂಡ ವಾತಾವರಣ ನಮ್ಗೆ ಅನುಕೂಲವಾಗಿರ್ಬೇಕು, ಅಲ್ಲಿ ಪರ್ಮಿಷನ್ಸ್ ಕೆಲವು ಸಮಸ್ಯೆ ಆಗ್ಬೋದು, ಈ ತರದೆಲ್ಲ ಸಾಕಷ್ಟು ಸಮಸ್ಯೆಗಳು. ಅದೆಲ್ಲೂ ಕೂಡ ನನಗೆ ಸರಿಸಾಗ್ತಾ ಹೋಯ್ತು ಪ್ರತಿಯೊಂದು ಹಂತದಲ್ಲಿ. ಸೊ ಎಲ್ಲೂ ಕೂಡ ನನಗೆ ಇಕ್ಕಟ್ಟು ಅಥವಾ ಏನೋ ಒಂದು ಅಯ್ಯೋ ಇದು ಯಾಕಪ್ಪ ಇದು ಅನ್ನೋ ಒಂದು ಫೀಲ್ ಕೊಡ್ಲಿಲ್ಲ ನನಗೆ. ಸೊ ಪ್ರತಿ ಹಂತದಲ್ಲೂ ನಾನು ತುಂಬಾ ಖುಷಿಯಿಂದ, ತುಂಬಾ ಅಂದ್ಕೊಂಡ ಹಾಗೆ ಅದ್ಭುತವಾದಂತ ಲೊಕೇಶನ್ಗಳು ನನಗೆ ಸಿಕ್ತು. ನನ್ನ ಕ್ಯಾಮರಾಮನ್ ನಾಗಾರ್ಜುನ್ ಅವರು ಅದನ್ನ ಅದ್ಭುತವಾಗಿ ಚಿತ್ರೀಕರಿಸಿಕೊಟ್ರು. ಹಾಗೆ ನನ್ನ ಎಡಿಟರ್ ಶ್ರೀಕಾಂತ್ ಅವರು ಬಂದಿಲ್ಲ ಅನ್ಸುತ್ತೆ ನನಗೆ ಈಗ ಈ ಕಾರ್ಯಕ್ರಮಕ್ಕೆ, ಮೇ ಬಿ ಬ್ಯುಸಿ ಆಗಿರ್ಬೋದು. ಅವರು ಕೂಡ ಅದ್ಭುತವಾದಂತಹ ಕೆಲಸ ಮಾಡಿದ್ದಾರೆ. ಹಾಗೆ ನನ್ನ ಕಾರ್ಯಕಾರಿ ನಿರ್ಮಾಪಕರು ಹನುಮಂತ್ ಅವರು, ಜೊತೆಗೆ ಮುಕುಂದ್ ಅವರು, ನನ್ನ ಕಾಸ್ಟ್ಯೂಮ್ ಡಿಸೈನರ್ ಜಗದೀಶ್ ಅವರು, ಆರ್ಟ್ ಡೈರೆಕ್ಟರ್ ಸತೀಶ್ ಅವರು, ಹೀಗೆ ಎಲ್ಲರೂ ಸೇರಿ ಒಂದು ಕುಟುಂಬದ ಹಾಗೆ ಈ ಒಂದು ಸೂಪರ್ ಹಿಟ್ ಅನ್ನೋ ಒಂದು ರಥನ ಹೇಳ್ಕೊಂಡು ಇಲ್ಲಿವರೆಗೂ ಬಂದಿದೀವಿ. 27ಕ್ಕೆ ನಿಮ್ ಮುಂದೆ ಬಿಡ್ತೀವಿ, ನೀವು ಅಲ್ಲಿಂದ ಎಲ್ಲಿವರೆಗೂ ಹೇಳ್ಕೊಂಡು ಹೋಗ್ತೀರಿ ಅನ್ನೋದು ಒಂದು 100 days ವರೆಗೂ ಹೋಗಿ ನಿಜವಾದ ಸೂಪರ್ ಹಿಟ್ ಸಿನಿಮಾ ಆಗ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಈ ಮೂಲಕ. ಯಾಕಂದ್ರೆ ನಿರ್ಮಾಪಕರ ಮೊದಲ ಹೆಜ್ಜೆ, ಸಾಕಷ್ಟು ಅವರು ಭವಿಷ್ಯದ ಕನಸುಗಳನ್ನ ಕಟ್ಕೊಂಡಿರ್ತಾರೆ. ನನಗೆ ಮುಖ್ಯವಾಗಿ ವಿಜಯಲಕ್ಷ್ಮಿ ಎಂಟರ್ಪ್ರೈಸಸ್ ಅನ್ನೋ ಒಂದು ಬ್ಯಾನರ್ ಆಲದಮರವಾಗಿ ಬೆಳಿಬೇಕು. ಆ ಆಲದಮರದ ನೆರಳಲ್ಲಿ 10 ನಿರ್ದೇಶಕರು, 10 ಕಥೆಗಾರರು, 10 ನಾಯಕರು ಬರಬೇಕು ಅನ್ನೋದು ತುಂಬಾ ಹಂಬಲ, ಆಸೆ. ಈ ಆಸೆನ ಅಭಿಮಾನಿಗಳು ಈಡೇರಿಸ್ತೀರಿ ಅನ್ನೋ ಒಂದು ನಂಬಿಕೆ ನನಗಿದೆ. ಇಷ್ಟು ಹೇಳ್ತಾ ನಾನು ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಹೇಳಿ. ಅಲ್ಲ, ಎಲ್ಲ ನಾನು ಒಬ್ಬರೇ ಹೇಳಕ್ಕಾದ್ರೆ ಮಿಕ್ಕವರು ಇದ್ದಾರೆ, ಎಲ್ಲರೂ ಹೇಳ್ತಾ ಹೋಗ್ತಾರೆ. ನನಗೆ ಸಿನಿಮಾ ಸಿಕ್ಕಿದ್ದು ತುಂಬಾ ಖುಷಿ ವಿಚಾರ, ಇಂಥ ನಿರ್ಮಾಪಕರು ಸಿಕ್ಕಿದ ಖುಷಿ ವಿಚಾರ, ಇಂಥ ನಾಯಕರು, ಇಂಥ ಕಲಾವಿದರು ಸಿಕ್ಕಿದ ಖುಷಿ ವಿಚಾರ, ಇಂಥ ಸಮಾರಂಭಕ್ಕೆ ನೀವು ಬಂದಿದ್ದು ನನಗೆ ತುಂಬಾ ಖುಷಿ ವಿಚಾರ.
ಇಷ್ಟೆಲ್ಲ ಯೂಟ್ಯೂಬರ್ಸ್, ಇಷ್ಟೆಲ್ಲ ಮಾಧ್ಯಮ ಮಿತ್ರರು ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು ಖುಷಿ ವಿಚಾರ. ಸರ್, ಬೆಳಗಾವಿಯಿಂದ ಬೆಂಗಳೂರು. ಅಲ್ಲಿ ಕಥೆಯಲ್ಲಿ ಬರುವಂತ ಪಾತ್ರಗಳು ಭಾಷೆ ಬದಲಾಗಲ್ಲ. ಆ ಪಾತ್ರಗಳನ್ನ ಬಿಟ್ಟು ಬೇರೆ ಯಾವ ಪಾತ್ರಗಳು ಕಥೆ ಒಳಗೆ ಬರಲ್ಲ. ಹಾಗಾಗಿ ಮೇನ್ ನಮ್ಮ ಭಾಷೆ ಏನಿದೆ ಆ ಭಾಷೆಯಲ್ಲೂ ಕೂಡ ಬೇರೆ ಬೇರೆ ಪ್ರಾಂತ್ಯಗಳಿಗೆ ತಕ್ಕ ಹಾಗೆ, ಮಂಗಳೂರು ತಕ್ಕ ಹಾಗೆ, ಕರಾವಳಿಗೆ ತಕ್ಕ ಹಾಗೆ, ಕೊಡಗು ತಕ್ಕ ಹಾಗೆ ಬದಲಾಗಲ್ಲ. ಒಂದೇ ಭಾಷೆನೇ ನಾವು ಮೇಂಟೈನ್ ಮಾಡ್ಕೊಂಡಿದ್ದೀವಿ. 6 ತಿಂಗಳ ಹಿಂದೆ ಶೂಟ್ ಆಯ್ತು ಸರ್. ಕಂಪ್ಲೀಟ್ ಶೂಟ್ ಮುಗಿದು ಡಬ್ಬಿಂಗ್ ಎಲ್ಲ ಮುಗಿಸಿ ನಮ್ಮ ಗಿಲ್ಲಿಯವರು ಬಿಗ್ ಬಾಸ್ಗೆ ಹೋದ್ರು. ಬಿಗ್ ಬಾಸ್ಗೆ ಹೋಗಿದ್ದವರು 3 ತಿಂಗಳು ಏನು ಒಳಗಿದ್ರು ಅಷ್ಟೊಳಗೆ ನಾವು ಪೋಸ್ಟ್ ಪ್ರೊಡಕ್ಷನ್ ಕಂಪ್ಲೀಟ್ ಮಾಡಿದ್ವಿ. ಡಿಸೆಂಬರ್ 1 ಲಾಂಚ್ ಮಾಡಿದ್ವಿ. ಮೇ ಬಿ ಡಿಸೆಂಬರ್ 18 ಅವ್ರು ಬಂದಿದ್ರು ಹೊರಗಡೆ. ಹಾ ಸರ್, ಇಲ್ಲ ಅದೇನಾಗಿದೆ, ಈಗ ನಿಮಗೆ ಗೊತ್ತಿರೋ ಹಾಗೆ ಪ್ರತಿ ವಾರ 5-6 ಸಿನಿಮಾಗಳು ಇದ್ದೇ ಇರುತ್ತೆ. ಈ ವಾರ ಯಾರು ಇಲ್ಲ ಅಂದ್ರು ನಾನು ಆಮೇಲೆ ಬರ್ತೀನಿ ಅನ್ನೋದಕ್ಕೆ ನನಗೆ ಯಾವುದು ಆ ಬಿಡುವು ಸಿಗಲ್ಲ. ನನಗೆ ನನ್ನ ಕಥೆ ಮೇಲೆ, ನನ್ನ ಬಳಗದ ಮೇಲೆ, ನನ್ನ ಟೀಮ್ ಮೇಲೆ, ನನ್ನ ನಿರ್ಮಾಪಕರ ಮೇಲೆ, ನಾನು ಮಾಡಿರುವಂತ ಈ ಸೂಪರ್ ಹಿಟ್ ಸಿನಿಮಾದ ಮೇಲೆ ನನಗೆ ಬಹಳವಾದ ನಂಬಿಕೆ ಇದೆ. ಜನ ಇದನ್ನ ಕೈ ಹಿಡದೇ ಹಿಡಿತಾರೆ ಅನ್ನೋ ಒಂದು ತುಂಬಾ ಅಚಲವಾದ ನಂಬಿಕೆ ಇದೆ. ಏನಕ್ಕೆ ಅಂತಂದ್ರೆ ಕಂಪ್ಲೀಟ್ ಔಟ್ ಅಂಡ್ ಔಟ್ ಕಾಮಿಡಿ ಎಂಟರ್ಟೈನ್ಮೆಂಟ್. ಇತ್ತೀಚಿನ ಬಂದಿರುವಂತಹ ಸಿನಿಮಾಗಳಲ್ಲಿ ಹೋಲಿಸಿದ್ರೆ ಕಾಮಿಡಿ ಎಂಟರ್ಟೈನ್ಮೆಂಟ್ ಕೊಟ್ಟಿರುವಂತಹ ಸಿನಿಮಾಗಳ ಅಂಕೆ ತುಂಬಾ ಕಮ್ಮಿ. ಸೂಪರ್ ಸೋ ಬಂತು, ಜನ ಹೊತ್ತು ಮೆರೆಸಿದ್ರು. ಅದೇ ರೀತಿ ಸೂಪರ್ ಹಿಟ್ ಬರುತ್ತೆ, ಅದನ್ನ ಸೂಪರ್ ಹಿಟ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಇದ್ರ ಮಧ್ಯೆ ಯಾವ್ದು ಕಾಮಿಡಿ ಚಾನಲ್ ಅನ್ನೋ ಸಿನಿಮಾ ಬಂದಿಲ್ಲ ಇದುವರೆಗೂ. ಬರುವಂತ ಸಿನಿಮಾಗಳೆಲ್ಲೂ ಕೂಡ ಅಮೃತಾಂಜನ್ ಈಗ ಬಂತು, ಅಮೃತಾಂಜನ್ ಈಗ ಬಂತು 2 ವಾರದಿಂದ 1 ವಾರದಿಂದ. ಈ ಕಾಲಘಟ್ಟದಲ್ಲಿ ನಾನು ಹೇಳಿದ್ದಿರೋದು ಜರ್ನಿನಲ್ಲಿ ಅಮೃತಾಂಜನ್ ತುಂಬಾ ದೊಡ್ಡ ಮಟ್ಟದ ಯಶಸ್ಸು ಕಾಣ್ತು. ಯಾಕಂದ್ರೆ ಯೂಟ್ಯೂಬರ್ಸ್ ಒಂದು ಶಾರ್ಟ್ ಮೂವಿ ಮಾಡಿ ಅದರಲ್ಲಿ ಗೆದ್ದು ಅದನ್ನ ಸಿನಿಮಾ ಮಾಡ್ತಿದಾರಲ್ಲ, ಅದೇ ದೊಡ್ಡ ಮಟ್ಟದ ಯಶಸ್ಸು. ಸಿನಿಮಾದಲ್ಲೂ ಯಶಸ್ಸಾಗಿ 2ನೇ ವಾರ ರನ್ನಿಂಗ್ ಸಕ್ಸಸ್ಫುಲ್ ಆಗ್ತಿದೆ ಅಂತಂದ್ರೆ ಅದು ತುಂಬಾ ದೊಡ್ಡ ಮಟ್ಟದ ಆಸ್ಕರ್ ಲೆವೆಲ್. ಅದು 100%. ಅದು ಇನ್ನೂ 4-5 ವಾರ ಓಡ್ಲಿ, ನಮ್ಮ ಸಿನಿಮಾ ಜೊತೆಗೆ ಅದನ್ನು 15 ಡೇಸ್ ಆಗ್ಲಿ ಅಂತ ನನ್ನ ಆಸೆ. ಸೂಪರ್ ಹಿಟ್ ಯಾವಾಗಲೂ ಎಲ್ಲ ಸಿನಿಮಾಗಳು ಆಗ್ಲಿ ಅನ್ನೋದು ಒಬ್ಬ ನಿರ್ದೇಶಕರ ಕನಸು. ಆದ್ರೆ ಎಲ್ಲ ಸಿನಿಮಾಗಳು ಸೂಪರ್ ಹಿಟ್ ಆಗೋದ ಯಾವಾಗ? ಜನ ಚಪ್ಪಾಳೆ ತಟ್ಟಿ ಶಿಳ್ಳೆ ಹೊಡೆದಾಗ, ಜನ ಅದನ್ನ ಸೂಪರ್ ಹಿಟ್ ಮಾಡಿದಾಗ. ನಾವು ಫಸ್ಟ್ ಏನಕ್ಕೆ ಇಟ್ಕೊಂಡಿದೀವಿ ಅಂತಂದ್ರೆ ಒಂದು ಪಾಸಿಟಿವ್ ಎನರ್ಜಿ. ನಾನು ಆಗ್ಲೇ ಹೇಳಿದಾಗೆ ಕಥೆಗೂ ಕೂಡ ಅದು ನನಗೆ ಬೇಕಾಗಿತ್ತು, ಅದಾಗದೆ ಒಲಿತು. ಜೊತೆಗೆ ಅದು ಬಂದ ಮೇಲೆ ಎಲ್ಲವೂ ಕೂಡ ಪಾಸಿಟಿವ್ ಆಗಿ ಇಲ್ಲಿವರೆಗೂ ಕರ್ಕೊಂಡು ಬಂದು ನಿಮ್ ಮುಂದೆ ನಿಲ್ಸಿದೆ ಸರ್. ಸಾಧು ಸರ್ ಪಾತ್ರದಿಂದ ಇಲ್ಲ, ಇಲ್ಲೇನಾಗಿದೆ, ನಾವು ಯಾವ ಭಕ್ತ ವೃಂದಕ್ಕೂ ಕೂಡ ನೋವಾಗದೇ ಇರೋ ಹಾಗೆ ಆ ಪಾತ್ರನ ಡಿಸೈನ್ ಮಾಡಿದೀವಿ. ಆಮೇಲೆ ಎಷ್ಟೋ ಸ್ವಾಮೀಜಿಗಳು ತುಂಬಾ ಅಧರ್ಮದ ಹಾದಿಯಲ್ಲಿ ಇಳಿದು ಜೈಲಲ್ಲಿದ್ದಾರೆ. ಸೊ ಆ ವರ್ಗ ತಗೊಂಡ್ರೆ ಎಷ್ಟೋ ಜನರಿಗೆ ಹರ್ಟ್ ಆಗಿರುತ್ತೆ ಅಲ್ವಾ? ಆ ತರದ್ದು ಅಲ್ಲ ಇದು. ಈ ಪಾತ್ರ ಕಂಪ್ಲೀಟ್ ಪ್ಯೂರ್ ಎಂಟರ್ಟೈನ್ಮೆಂಟ್ ಇರುವಂತ ಒಂದು ಪಾತ್ರ. ಸೊ ನಿಮಗೆ ಯಾವುದೇ ನೆಗೆಟಿವಿಟಿ ಕಾಣ್ತಿಲ್ಲ ಪಾತ್ರದಲ್ಲಿ. ಸಿನಿಮಾ ನೋಡಿದ್ಮೇಲೂ ಕೂಡ ನೆಗೆಟಿವಿಟಿ ಇರಲ್ಲ. ಅದು ತುಂಬಾ ಪಾಸಿಟಿವ್ ಆಗಿ 4 ಜನರಿಗೆ ಮಾದರಿಯಾಗಿ ಈ ತರ ಮಾಡಬಾರ್ದು ಅನ್ನೋ ಒಂದು ಸಾರಾಂಶನ ಹೇಳುವಂತ ಒಂದು ಗಟ್ಟಿ ಪಾತ್ರ ಅವರು ಮಾಡುವಂತ ಪಾತ್ರ. ಅವರ ಅನುಭವಿ ನಿರ್ದೇಶಕರು, ಅನುಭವಿ ನಟರು ಕೂಡ ಹಾಗೆ ಅವರ ಪಾತ್ರನ ಅನಲೈಸ್ ಮಾಡ್ಬಿಡ್ತಾರೆ, ಸ್ಕ್ಯಾನ್ ಮಾಡ್ಬಿಡ್ತಾರೆ. ನನ್ನ ಪಾತ್ರ ಇದು ನೆಗೆಟಿವ್ ಪಾಸಿಟಿವ್, ಸಮಾಜಕ್ಕೆ ನಾನು ಏನು ಮೆಸೇಜ್ ಕೊಡ್ತಾ ಇದ್ದೀನಿ ಅನ್ನೋದೆಲ್ಲ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಅವರು ಪಾತ್ರನ ಒಪ್ಕೊಂಡು ಹಾಗೆ ಅವರು ಆ ಪಾತ್ರನ ಒಪ್ಕೊಂಡಿದ್ದೆ ನನ್ನ ಅದೃಷ್ಟ. ಯಾಕಂದ್ರೆ ಅಷ್ಟು ಎಂಟರ್ಟೈನ್ ಆಗಿರುವಂತ ಪಾತ್ರ ಸಾಧು ಸರ್ ಮಾಡಿದ್ರೇನೆ ಅದು ಸೂಟ್ ಆಗುತ್ತೆ ಅಂತ ನಾನು ಬರಿಬೇಕಾದ್ರೆ ಏನು ಕನಸು ಕಟ್ಕೊಂಡಿದ್ನ, ಆ ಕನಸು ಈಡೇರದಂತ ಕ್ಷಣ ಅವ್ರ ಪಾತ್ರ ಮಾಡಿ ಒಪ್ಕೊಂಡ್ಬಿಟ್ಟು ನಾನು ಮಾಡ್ತೀನಿ ಕಣ ಹೋಗ ಅಂತ ಅನ್ಬಿಟ್ಟು ಬೇಕಲ್ಲ, ಅದು ನನಗೆ ಖುಷಿ ವಿಚಾರ. ಅದು ನನ್ನ ಜೀವನದ ಅದ್ಭುತವಾದಂತ ಕ್ಷಣ ಅಂತ ಹೇಳ್ಕೊಂತೀನಿ. ಯಾಕಂದ್ರೆ ಅವರು ಒಟ್ಟಿಗೆ ಕೆಲಸ ಮಾಡಿದಂತ ಸಾಕಷ್ಟು ಸಿನಿಮಾಗಳಲ್ಲಿ ಅವರು ಅಷ್ಟು ನಮ್ಮನ್ನ ಬೆಂಬಲಿಸಿದ್ದಾರೆ.
ಬೆಂತಟ್ಟಿದ್ದಾರೆ, ಬೆಳೆಸಿದ್ದಾರೆ. ನಿಮ್ಮ ಅಣ್ಣ ಅವರು ಡಾನ್ ತರ ಇದ್ದಾರೆ. ಅವರು ಡಾನ್ ಅಲ್ವಾ ಅನ್ನೋದು ಸಿನಿಮಾದಲ್ಲಿ ಗೊತ್ತಾರೆ. ಇಲ್ಲಿ ಡಾನ್ ಬರ್ಲಿಲ್ಲ, ಬರ್ತಾ ಇದ್ದಾರೆ 2 ನಿಮಿಷ. ಡಾನ್ ಯಾವಾಗ್ಲೂ ಲೇಟ್. ಥ್ಯಾಂಕ್ ಯು ವಿಜಯಾನಂದ ಸರ್, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ವಿಜಯಾನಂದ ಸರ್. ಹೌದು ಸರ್. ಯಾವ್ದಕ್ಕೆ? OTT-ಗೆ ಏನಾರು ಪ್ರೀ ಬಿಸ್ನೆಸ್ ಅಂತನಾ? ಸಾಕಷ್ಟು ಪಾಸಿಟಿವ್ ಅಂತ ಹೇಳಿದ್ನಲ್ಲ, ಅದರಲ್ಲಿ ಇದು ಒಂದು. ಆಯ್ತಣ್ಣ, ಓಕೆನಣ್ಣ? ಪಾಸಿಟಿವ್ ಅಂತ ಹೇಳಿದಾಗ ನೀವು ವ್ಯವಹಾರದ ವಿಚಾರ ಕೇಳಿದ್ರಿ, ಅದರಲ್ಲಿ ಈ ಅಂಶ ಕೂಡ ಬರುತ್ತೆ. ಸೊ ನಾವು ಬಿಗಿನಿಂಗ್ ಇಂದ ಏನು ನಾವು ಪಾಸಿಟಿವ್ ಆಗಿ ಬಂದ್ವಿ. ಸಿನಿಮಾ ಎಲ್ಲ ಮಾಡಬಹುದು. ನಾವು ಡಿಸೆಂಬರ್ 1 ಲಾಂಚ್ ಆದ್ಮೇಲೆ ಇಂದ ಇನ್ನು ನಮ್ಮ ಸಿನಿಮಾದ ಬಿಸ್ನೆಸ್ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಅಲ್ಲಿ ವಿನ್ ಆದ್ರಲ್ಲ, ಅದಾದ್ಮೇಲೆ ನಮ್ಮ ಸಿನಿಮಾದ ಹೈಪ್ ಇನ್ನೂ ಜಾಸ್ತಿ ಆಯ್ತು. ಇರೋ ಫ್ಯಾಕ್ಟ್ ಅದು. ಸೊ ಸೂಪರ್ ಹಿಟ್ ಅನ್ನೋದು ಎಲೆಮರೆಕಾಯಿಯಾಗಿತ್ತು. ನಾನು ಅನೌನ್ಸ್ ಮಾಡೋರ್ಗು ಅನೌನ್ಸ್ ಮಾಡೋದ್ಮೇಲೆ ಮುಂದೆ ಕಾಣ್ತು. ಗಿಲ್ಲಿಯವರು ಯಾವಾಗ ವಿನ್ ಆದ್ರೋ ವೆರಿ ಇಮಿಡಿಯೇಟ್ ಅದು ಇಡೀ ಕರ್ನಾಟಕದಾದ್ಯಂತ ವೈರಲ್ ಆಯ್ತು. ಅದರ ಪ್ರಭಾವ ನಮ್ಮ ಸಿನಿಮಾದ ಬಿಸ್ನೆಸ್ ಮೇಲೂ ಕೂಡ ಬೀಳ್ತಿದೆ. ಅದರ ಪ್ರಭಾವ ನಾನು ಸಿನಿಮಾ ರಿಲೀಸ್ ದಿನ ಅದನ್ನ ಅನೌನ್ಸ್ ಮಾಡ್ತೀನಿ, ಏನಾಗಿದೆ ವ್ಯವಹಾರದ್ದು ಅಂತ. ನಿರ್ಮಾಪಕರ ಮದುವೆ ಆಗೋಗಿದೆ. ಸಿನಿಮಾ ಮಾಡಬೇಕು ಅನ್ನೋ ಕನ್ಸಿಟ್ಕೊಂಡು ಅವರ ಮದುವೆ ಖರ್ಚನ್ನ ಕಮ್ಮಿ ಮಾಡಿ ಆ ಖರ್ಚಲ್ಲಿರುವಂತ ದುಡ್ಡನ್ನ ಸಿನಿಮಾ ಮಾಡಲೇಬೇಕು ಅಂತ 5-6 ವರ್ಷದಿಂದ ಕೂಡಿಟ್ಕೊಂಡು ಮಾಡಿದಂತ ಒಂದು ಕನಸಿದು. ಇಲ್ಲ 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 ಆಲ್ರೆಡಿ ಮದುವೆ ಆಗಿದೆ. ಮದುವೆ ದೇವಸ್ಥಾನದಲ್ಲಾಗಿ ಅದನ್ನ ನಾವು ಖರ್ಚನ್ನ ಕಮ್ಮಿ ಮಾಡಿಕೊಂಡು ಸಿನಿಮಾಗೆ ಬಂಡವಾಳ ಮಾಡ್ಕೊಂಡಿದ್ದಾರೆ. ಧನ್ಯವಾದಗಳು ಡೈರೆಕ್ಟರ್ ವಿಜಯಾನಂದ ಸರ್. ಓಕೆನಾ? ಈಗ ಇನ್ನೊಂದು ಪಾಸಿಟಿವ್ ವಿಚಾರ ಸರ್, ನೀವು ಪ್ರಶ್ನೆ ಕೇಳಿದ್ರಿ ವ್ಯವಹಾರ ದೃಷ್ಟಿನಲ್ಲೇ. ಈಗಷ್ಟೇ ಬಂದ ಮಾಹಿತಿ, ಸಿನಿಮಾದ OTT ಅಂತ ಏನಿದೆ ಅದರ ರೈಟ್ಸ್ ಭಾರಿ ಮೊತ್ತಕ್ಕೆ ಕ್ಯಾಚ್ ಅಂಡ್ ವಾಚ್ ಅನ್ನೋ ಒಂದು ಹೊಸ OTT ಒಂದು ಹೊಸ ಪ್ಲಾಟ್ಫಾರ್ಮ್ ಅದನ್ನ ಪರ್ಚೇಸ್ ಮಾಡ್ತಿದೆ. ಅದರ ಮಾತುಕತೆ ಒಂದು ಫೈನಲ್ ಹಂತದಲ್ಲಿತ್ತು. ಯಾಕಂದ್ರೆ ನಾನು ನಿರ್ದೇಶಕನಾಗಿ ಬೆಳಗಿನ ಜಾವದವರೆಗೂ ಫಸ್ಟ್ ಕಾಪಿ ಆ ಕೆಲಸದಲ್ಲೇ ಇದ್ದೆ. ವ್ಯವಹಾರ ಏನಿದ್ರು ನಿರ್ಮಾಪಕರು ನೋಡ್ಕೊಂತಾರೆ, ಸಹ ನಿರ್ಮಾಪಕರು ನೋಡ್ಕೊಂತಾರೆ, ಕಾರ್ಯಕಾರಿ ನಿರ್ಮಾಪಕರು ನೋಡ್ಕೊಂತಾರೆ. ಸೊ ಇವ್ರಿಗೆ ವಿಭಾಗಕ್ಕೆ ಬಿಟ್ಟಿರ್ತೀನಿ. ಫೈನಲ್ ಹಂತಕ್ಕೆ ಬಂದಾಗ ಅದು SR ನೋ ಅನ್ನೋದನ್ನ ನಾನು ಜೊತೆಲಿ ನಿಂತು ಕಾಲ್ ತಗೊಂಡಿವಿ. ಸೊ ಅದು ಒಂದು ಫೈನಲ್ ಆಗಿದೆ. ಕ್ಯಾಚ್ ಅಂಡ್ ವಾಚ್ ಅನ್ನೋ ಒಂದು OTT ಕಂಪನಿ ಈ ಸಿನಿಮಾದ OTT ರೈಟ್ಸ್ ನ ತಗೊಂಡಿದೆ. ಆ ಕಂಪನಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಅದು ಹೊಸ ಕಂಪನಿ ಆದ್ರಿಂದ ಅದು ಕೂಡ ಸೂಪರ್ ಹಿಟ್ ಆಗಲಿ, ಅದು ಕೂಡ ಲಕ್ಷಾಂತರ ಫಾಲೋವರ್ಸ್ಗಳನ್ನ ಅದು ಪಡ್ಕೊಳ್ಳಿ, ಅದು ಕೂಡ ದೊಡ್ಡ ಮಟ್ಟಕ್ಕೆ ಕನ್ನಡದ ಚಿತ್ರರಂಗದಲ್ಲಿ ನೆಲೆಯೂರಿ ಇನ್ನೂ 500 ವರ್ಷ ಬದುಕಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಅಧ್ಯಕ್ಷರು ಇತ್ತೀಚೆಗಷ್ಟೇ ಯಶಸ್ವಿ ಫಿಲ್ಮ್ ಫೆಸ್ಟಿವಲ್ ನ ನಿಭಾಯಿಸಿದ್ದಾರೆ ಸರ್. ಸರ್ ಗೌರವ್ ಹೇಳ್ತಾ ಇದ್ರು ನಾವು ಚಿಕ್ಕಳಿಂದ ನೋಡ್ತಿದೀವಿ ಅಂತ, ಆದ್ರೆ ನೀವು ಹಂಗೆ ಇದ್ದೀರಾ ಸರ್, ನಿಮಗೆ ವಯಸ್ಸಾಗಿದೆ ಅಂತ ಅವ್ರು ಹೇಳ್ತಿದ್ದಾರೆ ಸರ್. ಸರ್ ನಂಗೆ ಹೇಳ್ದಂಗೆ ವಯಸ್ಸಾಗಿದ್ರು ನಂಗೆ ಇರ್ತೀನಿ. ಎವರಿ ಸರ್ ಏನ್ ಹೇಳ್ತೀರಿ ಸೂಪರ್ ಹಿಟ್ ಬಗ್ಗೆ? ಫಸ್ಟ್ ಎಲ್ಲ ಪತ್ರಕರ್ತರಿಗೆ ಮತ್ತೆ ಟಿವಿ ಮೀಡಿಯಾದವರಿಗೆ ನಮಸ್ಕಾರಗಳು. ಇಲ್ಲಿ ಸುಮಾರು ಜನ ಹೇಳ್ತಾ ಇದ್ರು ಸಿನಿಮಾ ಹಂಗೆ ಹಿಂಗೆ, ಎಲ್ಲವೂ ಸರಿನೇ. ನೀವು ಮಾಡ್ಬೇಕಾದ್ರೆ ಈ ವೇದಿಕೆ ಮೇಲೆ ನಿಂತ್ಕೊಂಡು ಈ ಸಿನಿಮಾ ಹಂಗಿದೆ ಹಿಂಗಿದೆ ಅಂತ ಇಲ್ಲಿ ಹೇಳೋದಲ್ಲ. ಈ ಸಿನಿಮಾನ ಥಿಯೇಟ್ರಲ್ಲಿ ಹೆಂಗೆ ಓಡಿಸ್ಬೇಕು, ಜನ ಹೇಗೆ ಬರಬೇಕು ಅನ್ನೋ ಪ್ಲ್ಯಾನ್ನ ನೀವು ಮಾಡ್ಬೇಕು. ಈಗ ಯಾವ ಥರ ಹೊರಗಡೆ ಪ್ರಚಾರ ಮಾಡ್ತೀರಾ ಅದ್ರ ಮೇಲೆ ಕನ್ನಡ ಸಿನಿಮಾದ ಒಂದು ಜೀವನ ನಿಂತಿದೆ ನೋಡಿ. ಎಲ್ಲ ಪತ್ರಕರ್ತರು ದೊಡ್ಡ ಕೂತಿದೆ. ಯಾಕೆಂದರೆ ಆ ಪರಿಸ್ಥಿತಿಗೆ ಬಂದು ನಿಂತಿದೆ ನಮ್ಮ ಕನ್ನಡ ಚಿತ್ರರಂಗ ಅಂತಲೇ ಹೇಳ್ಬೋದು, ಬೇರೆ ದಾರಿನೇ ಇಲ್ಲ. ಇಲ್ಲಿ ಮಾತಾಡ್ಬಿಟ್ಟು ಇಲ್ಲಿ ಹಂಗೆ ಬಂದಿದೆ ಹಿಂಗೆ ಬಂದಿದೆ ಈ ನಾನು ಪಾತ್ರ ಇದನ್ನು ಕರೆಕ್ಟು ನೀವು ಇಲ್ಲಿ ಹೇಳಿ. ನೀವು ಇದೇ ಕೆಲಸವನ್ನು ಹೊರಗಡೆ ಪಬ್ಲಿಸಿಟಿಗೆ ಜನರನ್ನ ಥಿಯೇಟ್ರಿಗೆ ಯಾವುದೇ ರೀತಿಯಲ್ಲಿ ಕರೆಸ್ಬೇಕು ಅನ್ನೋದಕ್ಕೆ ನೀವೆಲ್ಲ ಶ್ರಮಿಸಲೇಬೇಕಾಗತ್ತೆ. ಯಾಕೆಂದರೆ ಒಳ್ಳೆ ಸಿನಿಮಾಗಳು ಕೂಡ ನಮ್ಮ ಈ ಒಂದು ಪರಿಸ್ಥಿತಿಯಲ್ಲಿ, ಯಾಕೆಂದರೆ ಈ ಎಲ್ಲರೂ ರೀಲ್ಸ್ ಬಂದ್ಬಿಟ್ಟವ್ರೆ ಜನರ. ಈಗ ನಾನು ಗಿಲ್ಲಿಯವ್ರ ಬಗ್ಗೆನೇ ಹೇಳ್ತೀನಿ. 6 ತಿಂಗಳು
4 ತಿಂಗಳು ಗಿಲ್ಲಿ ಬಿಗ್ ಬಾಸ್ ಒಳಗೆ ಇದ್ದಾಗ ಅಲ್ಲಿಂದ ಹೊರಗೆ ಬಂದಮೇಲೆ ಈ ಪ್ರಪಂಚಕ್ಕೆ ಹೊರಗಿನ ಪ್ರಪಂಚಕ್ಕೆ ಅಡ್ಜಸ್ಟ್ ಆಗೋದೇ ಕಷ್ಟ. ಅವ್ರ ಮೆಂಟಾಲಿಟಿ ಎಲ್ಲ ಸಾಫ್ಟ್ ಆಗಿರುತ್ತೆ, ಸೌಂಡ್ ಆಗ್ಬೋದು, ಜನ ಆಗ್ಬೋದು. ಯಾಕಂದರೆ ಒಳಗಡೆ ಒಂದು 9 ಜನ ಅಷ್ಟು ಇದ್ದು ನಾವು ನೋಡೋಕ್ಕೆ ಗಿಲ್ಲಿ ಏನಪ್ಪ ಎಲ್ಲ ಕಡೆ ಸೈಲೆಂಟಾಗಿ ಅವನು ಅಂತ ಅನ್ನಬಹುದು. ಆದರೆ ಅವರ ಮನಸ್ಥಿತಿನೇ ಹಂಗೆ ಆಗ್ಬಿಟ್ಟಿರುತ್ತೆ. ಅದು ನಮ್ಗೆ ಅರ್ಥ ಆಗಲ್ಲ. ಅದಕ್ಕೆ ಏನು ಹೇಳ್ತಿದ್ದೀನಿ, ಎಲ್ಲರೂ ಈ ಮೊಬೈಲ್ಗೆ ಅಡ್ಜಸ್ಟ್ ಆಗ್ಬಿಟ್ಟವ್ರೆ. ಆ ರೀಲ್ಸ್ಗೆ ಅಲ್ಲಿ ನೋಡೋದು, ಮತ್ತೆ ಏನು ಆಫ್ ಮಾಡೋದು, ಎಲ್ಲರ ಜೀವನ ಟೋಟ್ಲಾಗಿ ಮೊಬೈಲ್ ಮೇಲಿದೆ, ಬೇರೆ ಏನರ ಮೇಲೂ ಇಲ್ಲ. ಅದರಿಂದಾಗಿ ಥಿಯೇಟ್ರುಗಳಿಗೆ ಕರೆಕ್ಟಾಗಿ ಜನ ಕೂತ್ಕೊಳ್ಳೋ ಪೇಷನ್ಸು ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಸರ್ ಹೌದಲ್ವ ಸರ್? ಬರೀ ರೀಲ್ಸು. ಈಗ ಏನಾಗಿದೆ ನೋಡಿ, ಕಲಾವಿದನೇ ಇಲ್ಲ. ಮುಂಚೆ ಸಿನಿಮಾ ಆಗಲಿ, ನಾಟಕ ರಂಗಗಳಾಗಲಿ, ಪ್ರತಿಯೊಂದಾಗಲಿ ಕಲೆಗಾರ ಅಂತ ಬರ್ತಿದ್ದ. ಡ್ಯಾನ್ಸ್ ಆಗ್ಬೋದು, ಅದು ಯಾವುದೋ ಡೊಳ್ಳು ಕುಣಿತ ಇರ್ಬೋದು, ಇನ್ನೊಂದು ಯಕ್ಷಗಾನ ಇರ್ಬೋದು, ಅದಕ್ಕೆ ಅಂತ ಕಲಾವಿದರು ಇದ್ರು. ಈಗ ಇಲ್ಲ. ಈಗ ಮನೆಯಲ್ಲಿ ಇರೋರೆಲ್ಲ ಕಲಾವಿದರೆ. ಯಾರು ಅವನೇ ಕಲಾವಿದ, ಅವನು ಇಟ್ಕೊತಾನೆ, ಏನೋ ಮಾತಾಡ್ತಾನೆ, ಅದನ್ನ ಅಪ್ಲೋಡ್ ಮಾಡ್ತಾನೆ, ಅವನದೇ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾನೆ, ಏನೋ ಪಡ್ಕೊತಾ ಇರ್ತಾರೆ. ಅದನ್ನ ನೋಡಿ ನಾವಲ್ಲಿ ಹೇಳ್ಬಿಟ್ಟು ಮಜಾ ತಗೊಂಡು ಮನೇಲಿ ಕೂತ್ಕೊಂಡ್ಬಿಟ್ಟು ಥಿಯೇಟ್ರಿಗೆ ಬಂದು ಮರೆತುಬಿಟ್ಟು ಅವ್ರಿಗೆ ಅದು ಚೆನ್ನಾಗಿರದೆ ಹೋಗಲಿ. ಅದು ಕೆಲವು ಇನ್ನೂ ಮಾತಾಡೋದಿಲ್ಲ, ಯಾಕಂದರೆ ಏನೇನೋ ನೋಡೋಕ್ಕಾಗಲ್ಲ. ಯಾವುದೋ ಹಳ್ಳಿ ಏನೇನೋ ನಮ್ಮ ಡ್ರೈವರ್ ಇದ್ದಾನೊಬ್ಬ ಮಂಜುನಾಥ, ಅಲ್ಲೆಲ್ಲ ನಿಂತವನೆ 24 ಗಂಟೆ ನಿಂತ್ಕೊಂಡಿದ್ದೆ ಮೊಬೈಲ್ ಆ ಗಾಡಿ. ಈ ತರ ಹುಚ್ಚರಾಗ್ಬಿಟ್ಟವ್ರೆ. ಇದೊಂದೇ ಪದ ನಂತರ ಮಿಕ್ಕಿರೋದು ಅಲ್ವಾ, ಹುಚ್ಚರಾಗ್ಬಿಟ್ಟಿದ್ದಾರೆ. ಅವ್ರು ಬೇರೆ ಏನು ತಲೆ 24 ಗಂಟೆ ಮೊಬೈಲ್ ಜೊತೆನೆ ಜೀವನ ನಡೆಸ್ತಾರಂತ ಒಂದು ಪರಿಸ್ಥಿತಿ ನಮಗೆ ಬಂದ್ಬಿಟ್ಟಿದೆ ಈಗ ಸರ್. ಹಂಗಾಗಿದೆ ಸರ್, 24 ಗಂಟೆ ಮೊಬೈಲು, ಬೇರೆ ಏನು ನಮ್ಮ ತಲೆಗೆ ಬರ್ತಲ್ಲ. ಈ ಟೈಮಲ್ಲಿ ನೀವು ಇಲ್ಲಿ ಮಾತಾಡಿದ್ನ ಜನರನ್ನ ಥಿಯೇಟ್ರಿಗೆ ಹೇಗೆ ಕರೆಸ್ಬೇಕು, ಕಥೆನ ಯಾವ ಥರ ಹೇಳಬೇಕು ನೋಡಿ. ಎಷ್ಟು ಕಲಾವಿದರು ಇದ್ದಾರೆ ಅಂದರೆ 100 ಕಲಾವಿದರಿದ್ದಾರೆ ಈ ಸೂಪರ್ ಹಿಟ್ ಸಿನಿಮಾದಲ್ಲಿ. ನಾನು ಅದಕ್ಕೋಸ್ಕರ ವಿಜಯಾನಂದ್ ತುಂಬ ಒಳ್ಳೆಯ ಒಬ್ಬ ಮನಸ್ಸಿರುವಂಥ ಒಬ್ಬ ರೈಟ್ರು. ಸಾಕಾಗಿ ಪೆನ್ ಪಟ್ 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 ಅಂತ ಅಲ್ಲೇ ನಂದೊಂದು ಡೈಲಾಗ್ ಯಾವುದದು ಎಲ್ಲರಂತೆ ಹೇಳ್ಕೊಂಬರ್ತಿರಲಿಲ್ಲ ಕಡೆಯಲ್ಲಿ, ಅದಲ್ಲ ಈ ಸಿನಿಮಾಲಿ ಒಳ್ಳೆ ಡೈಲಾಗ್ ನನ್ನ ಮನಸ್ಸಲ್ಲೇ ಇತ್ತು. ಕಡೆಗೆ ದುಡ್ಡು ಅನ್ನೋದು ಎಲೆಕ್ಷನ್ ಅಲ್ಲಿ ಈ ಪೊಲಿಟಿಕ್ಸ್ ಕೂಡ ಕುಕ್ಕರ್ ಇದ್ದಂಗೆ, ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಏನು ಮಾಡಕ್ಕಾಗಲ್ಲ. ಸ್ನೇಹ ಪರ್ಮನೆಂಟ್ ಆಗಿ ಉಳಿಯುತ್ತೆ ಅಂತ ಅದೇನಿಲ್ಲಲ್ಲ. ಈ ದುಡ್ಡು ಅನ್ನೋದು ಎಲೆಕ್ಷನ್ ಟೈಮಲ್ಲಿ ಈ ಪೊಲಿಟಿಷಿಯನ್ಸ್ ಮಾರೋ ಅಥವಾ ಕೊಡೋ ಕುಕ್ಕರ್ ಇದ್ದಂಗೆ, ಅದು ಇರುತ್ತೆ ನಾಳೆ ಹೋಗುತ್ತೆ ಅಲ್ಲಮ್ಮ. ಆದರೆ ಸ್ನೇಹ ಹಂಗಲ್ಲ, ಅದು ನಮ್ಮ ಪುಟ್ಗೋಸಿ ಇದ್ದಂಗೆ ಯಾವಾಗೂ ನಮ್ಮ ಜೊತೆನೇ ಇರುತ್ತೆ ಅನ್ನೋದು, ಅದು ಸ್ನೇಹ ಅನ್ನೋದು ಅಂತ ಹೇಳಿದ್ವಿ. 2-3 ಡೈಲಾಗ್ ನಾಗಿಂದ ತೋರಿಸಿದ್ರೆ ನಮಸ್ಕಾರ ಹೇಳಿದ್ದೀನಿ. ತುಂಬ ಚೆನ್ನಾಗಿ ನನಗೆ ಈ ಸಿನಿಮಾದ ಅನಿಸೋದು ಕಾಮಿಡಿ. ಕತೆ ಹೇಗಿದೆ, ಕತೆ ಹೆಂಗಿರುತ್ತೆ ಅದೆಲ್ಲ ಈಗಿನ ಜನರೇಷನ್ ಜನಕ್ಕೆ ಬೇಕಾಗೇ ನಮ್ಮ ನಮ್ಮನ್ನು ಎಂಟರ್ಟೈನ್ ಮಾಡ್ತಾರೆ, ಏನು ನಗಿಸ್ತಾರೆ ಅಂದರೆ. ಅದರಲ್ಲೂ ನಮ್ಮ ನಿಮ್ಮ ಪರ್ಫಾರ್ಮೆನ್ಸ್ ನನಗೆ ಭಾಳ ಇಷ್ಟ ಆಯಿತು. ಗೌರವ ಎಷ್ಟು ಈಸಿಯಾಗಿ ಲೀಲಾಚಾರವಾಗಿ ಟೆನ್ಷನ್ನೇ ಮಾಡ್ಕೊಳ್ಳಲ್ಲ ಹುಡುಗರು. ನಾವು ತುಂಬ ತಲೆ ಕೆಡಿಸ್ಕೊಂಡ್ಬಿಟ್ಟು ಓವರ್ ಎನರ್ಜಿ ಹಾಕಿ ಪಲ್ಟಿ ಹೊಡೆದು ಹಿಂಗೆಲ್ಲ ಬಂದ್ವಿ 35 ವರ್ಷ ಅಲ್ವಾ. ಈಗ ನಮ್ಮ ಜೊತೆಲ್ಲ ಆಕ್ಟ್ ಮಾಡ್ಬೇಕಾದ್ರೆ ಕೆಲವರು ಬೇಕು ಅಂತ ಅಡ್ಡ ಬಂದ್ಬಿಡೋದು, ಯಾಕೆಂದ್ರೆ ಅವ್ರು ಕಾಣ್ಬೇಕಂತೆ. ಇಲ್ಲ 2-3 ಡೈಲಾಗ್ ಜಾಸ್ತಿ ಸ್ಕ್ರಿಪ್ಟಲ್ಲಿ ಇಲ್ಲ ಅಂದ್ರೂ ಓವರ್ ಡೈಲಾಗ್ ಹೇಳ್ತಾನೆ ಇರೋದು ಉದ್ದಕ್ಕೂ. ಯಾಕ್ರಿ ಸ್ಕ್ರಿಪ್ಟಲ್ಲಿ ಇಲ್ವಲ್ಲೇ, ನಾವು ಕಾಣ್ಬೇಕಲ್ಲ ಜನರಿಗೆ, ನಾನು ಹೈಲೈಟ್ ಆಗ್ಬೇಕು ಅನ್ನೋದು ಅದಲ್ಲ. ಸುಮ್ಮನೆ ಸೈಲೆಂಟಾಗಿ ಇದ್ರೂ ಹೈಲೈಟ್ ಆಗಿಬಿಡುತ್ತೆ. ಒಂದೇ ಡೈಲಾಗ್ ಹೈಲೈಟ್ ಆಗ್ತಾ ಹೋಗ್ತಾರೆ, ಗೌಂಡಮಣಿ ಸೆಂಟಿಮೆಂಟ್ ಆ ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋದ್ರಿ ನೀವು. ಆಮೇಲೆ ಅವ್ರಿಗೆ ನಾನೊಂದು ಮಾತು ಹೇಳಿದ್ದೆ, ನೀವು ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ರಿ ಸಿನಿಮಾದಲ್ಲಿ. ಅವಾಗ ನಾನು ಹೇಳಿದೆ, ಇಲ್ಲಮ್ಮ ಯಾಕೆ ನೀನು ಇಲ್ಲಿ ಬಂದು ಇದು ಮಾಡ್ತಾ ಇದ್ದೆ, ಹೀರೋಯಿನ್ ಏನೋ ಬೇರೆ ಮಾಡೋ ಅಂತ ಹೇಳಿದಲ್ಲ ನನಗೆ, ನೋಡಿ ಹೀರೋಯಿನ್ನೇ ಆಗ್ಬಿಟ್ಲು ನೋಡಿ. ಆ ರೀತಿ ನಿಮ್ಮ ಸಿನಿಮಾಗೆ ಈಗ ಪಬ್ಲಿಸಿಟಿ ಆ್ಯಕ್ಚುಲಿ
ಅವಶ್ಯಕತೆ ಇದೆ. ಆದರೂ ಕೂಡ ನಿಮ್ಮ ಸಿನಿಮಾ ನೀವೇನು ಹೆಸರಿಟ್ಟಿದ್ರೋ ಅದು ಆಲ್ರೆಡಿ ಸೂಪರ್ ಹಿಟ್ ಆಗಿದೆ. ಯಾಕೆಂದರೆ ಇವರಿಗೆ ದೇವರ ಆಶೀರ್ವಾದ ಭಾಳ ಚೆನ್ನಾಗಿದೆ. ಥಿಯೇಟ್ರಿಗೆ ಜನ ಬಂದೇ ಬರ್ತಾರೆ, ಸಿನಿಮಾ ಓಡುತ್ತೆ, ಚೆನ್ನಾಗಿದ್ರೆ 100 ಡೇಸು ಓಡುತ್ತೆ. ನಿಮ್ಮ ಟೈಟ್ಲಿಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಇವ್ರಿಗೆ ಇವಾಗ ಒಂದು ಕೈಯಲ್ಲಿ ಒಂದು ಏನು ಕರೆಕ್ಟಾಗಿ ಒಂದು ಹಸ್ತ ಸಿಕ್ಬಿಟ್ಟಿದೆ, ಅದೇ ಗಿಲ್ಲಿ. ನಾವು ಸ್ವಲ್ಪ ಓಪನ್ ಮಾರ್ಕೆಟ್. ಗಿಲ್ಲಿ ಸರಿಯಾದ ಸಮಯಕ್ಕೆ ಬಿಗ್ ಬಾಸ್ ಒಳಗೆ ಹೋಗಿ ಮಾಡದೇ ಇರೋವಂಥ ಒಂದು ಸಾಧನೆಯಿಂದ ಜನರ ಮುಂದೆ, ಬಿಗ್ ಬಾಸ್ ಅಲ್ಲಿ ಸಾಧನೆ ಅಂತ ಹೇಳ್ತಾ ಇಲ್ಲ, ಜನರ ಮುಂದೆ ಅಷ್ಟು ಹತ್ರವಾಗ್ಬಿಟ್ಟಿದ್ದಾರೆ ಗಿಲ್ಲಿ. ತುಂಬ ಹತ್ರ ಆಗಿದೆ ಗಿಲ್ಲಿ. ಈ ರೇಂಜಲ್ಲಿ ಬಿಗ್ ಬಾಸ್ ಅಲ್ಲಿ ಜನರಿಗೆ ಇಷ್ಟು ಕ್ಲೋಸ್ ಆದಂಥವ್ರು ಯಾರೂ ಇಲ್ಲ. ಇಷ್ಟು ಫೇಮ್ ಆಗಿರೋಂಥವ್ರು, ಇಷ್ಟು ಏನದು ಅಭಿಮಾನಿಗಳನ್ನ ಪಡೆದಿರೋಂಥವ್ರು ಮನೆಗೆ ಗಿಲ್ಲಿನ ಇಷ್ಟಪಡ್ತಾರೆ. ನನ್ನ ಸ್ನೇಹಿತರಿದ್ದಾರೆ ಸರ್, ಇವರು ಈ ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ನವರು, ಸರ್ ಒಂದೇ ಒಂದ್ಸಲಿ ನಮ್ಮ ಆಫೀಸ್ಗೆ ಹೆಂಗಾರು ಮಾಡಿ ಗಿಲ್ಲಿನ ಕರ್ಕೊಂಬನ್ನಿ ಸರ್, ನಾವು ಅವ್ರ ಜೊತೆ ಒಂದು ಊಟ ಮಾಡಬೇಕು ಅಂತಾರೆ. ನಾನು ಮುಖಸ್ತುತಿಗೆ ಹೇಳ್ತಾರೆ. ನನ್ನ ವೈಫು ಅವಳಿಗೆ ಕೂತ್ಕೊಂಡು ಹೋಗಿ ಬಿಗ್ ಬಾಸ್ ಅಂದ್ರೆ ಗಿಲ್ಲಿ ಬಗ್ಗೆ ಬೇರೆ ಇದ್ರಲ್ಲ ಅವ್ರಲ್ಲ ಕಂಟೆಸ್ಟೆನ್ಸ್, ಅವ್ರು ಏನಾರು ಮಾತ್ರ ಹೆಂಗ್ ಮಾತಾಡ್ತಾರೆ ಅವ್ರು ಗಿಲ್ಲಿ ಬಗ್ಗೆ ಅಂತ ಎದ್ದು ನಿಂತ್ಬಿಡ್ತಾರೆ ಅವರು ಟಿವಿ ಮುಂದೆ. ಅಂತ ಫ್ಯಾನ್ಸ್ ಇರಬೇಕಾದ್ರೆ ನಿಮ್ಮ ಸಿನಿಮಾ ಟೈಟ್ಲು ಏನೇಳಿ ಸೂಪರ್ ಹಿಟ್ ಒಂದೇ ಬರ್ತಾರೆ. ಅದರಲ್ಲೂ ಇಡೀ ಕರ್ನಾಟಕದ ಜನ ಗಿಲ್ಲಿಗೆ ಫ್ಯಾನ್ಸ್ ಆಗಿದ್ದಾರೆ. ನೀವು ಅದನ್ನ ಹಂಗೆ ಉಳಿಸ್ಕೊಳ್ಳಿ. ಫ್ಯಾನ್ಸ್ ತುಂಬ ಜನ ಇರ್ತಾರೆ, ಜೋರಾಗಿ ಫ್ಯಾನ್ ಹಾಕ್ಬಿಡ್ತಾರೆ, ಸುಟ್ಟು ಬಿಡ್ತಾರೆ. ಅದನ್ನ ನೋಡ್ಕೊಳ್ಳೋಕೆ ಆ ಗಾಳಿಗೆ ಎದ್ಬಿಟ್ಯಾ ಏನಾದ್ರೂ ಕೆಳಗಡೆ ಒಂದು ಗಮ್ಮ ಕಣ್ಸ್ಕೊಂಡ್ಬಿಡು. ಯಾವ ಫ್ಯಾನಿಗೂ ನೀನು ಗಾಳಿಗೆ ಹೋಗದಂಗೆ ಸ್ಟ್ರಾಂಗ್ ಆಗಿರೋ ಲಾಂಗ್ ಸ್ಟ್ಯಾಂಡ್ ನೀವು ಇರ್ತೀರಾ. ಸೊ ಅದಿರೋದ್ರಿಂದ ಆನಂದ್ ನಿಮಗೆ ಯಾವ ರೀತಿ ಬಿಸ್ನೆಸ್ಸಲ್ಲೂ ತೊಂದರೆ ಆಗಲ್ಲ, ಏನೂ ಆಗಲ್ಲ. ಆದರೆ ನಮ್ಮ ಎಲ್ಲ ಪತ್ರಕರ್ತರ ಮತ್ತು ನಮ್ಮ ಮೀಡಿಯಾ TV ಮೀಡಿಯಾದವರ ಆಶೀರ್ವಾದನೂ ಬೇಕು, ಅವರ ಬೆಂಬಲನೂ ಬೇಕು, ಆಮೇಲೆ ಅವರ ಪ್ರಚಾರನೂ ಬೇಕು. ಅದನ್ನು ಮಾಡಿ ಅಂತಲೇ ಇದೊಂದು ವೇದಿಕೆ ಸೃಷ್ಟಿ ಮಾಡಿದ್ದಾರೆ ಸರ್. ಯಾರು ಏನೇನೇ ನಮಗೆ ನಾವೇ ಹೊಗಳ್ಬೇಕಾಗಿರೋದು ಯಾರು? ಜನ. ಥಿಯೇಟ್ರಿಗೆ ಬರಬೇಕು, ನೀವು ಆ ಕೆಲಸ ಮಾಡಿ ಅಂತ ಹೇಳ್ತಾ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ಬಂದ್ಬಿಟ್ಟಿದ್ದಾರೆ. ಬನ್ನಿ ಸ್ವಾಮಿ. ಸ್ವಾಗತ ಕವಿರತ್ನ ನಾಗೇಂದ್ರ ಪ್ರಸಾದ್ ಸರ್. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನಾನು ಪಾತ್ರ ಮಾಡಿದ್ದೀನಿ, ನೋಡಿ ಅಲ್ಲಿ ದೊಡ್ಡದಾಗೂ ಹಾಕಿದ್ದಾರೆ. ಎಲ್ಲರೂ ನನಗೆ ಗೌರವ್ ಗಿಲ್ಲಿ ಎಲ್ರಿಗೂ ಕಂಗ್ರ್ಯಾಚುಲೇಷನ್, ಎಲ್ರಿಗೂ ಕಂಗ್ರ್ಯಾಚ್ ಹೇಳ್ತಾ ನನ್ನ ಭಾಷಣವನ್ನು ಮುಗಿಸಿ ಇನ್ನು ಒಂದೇ ಸೈಜ್ ಔಟ್ವಾ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಡ್ದು ಬಾಯಿಗೆ ಹಾಕೊಂಡ್ರಲ್ರಿ ಸರ್. 1 ನಿಮಿಷ ಇದಕ್ಕೂ ಕೂಟ ಬಿಡ್ಲಿಲ್ಲ ನನ್ನ. ನಾನು ಮಾಡಿರೋ 3 ದಿನ 4 ದಿನ ಎಲ್ರಿಗೂ ಹಂಗೆ ರಿಪೀಟ್ ಮಾಡೋರು ಒಂಥರ ರಂಪ ಕುಯ್ದ್ಬಿಟ್ಟು ನೀವು ನೋಡಿ ಬೇಕಾದ್ರೆ ಸಿನಿಮಾ. ನಾನು ಆ್ಯಕ್ಟ್ ಮಾಡೋದು 3 ದಿನ, ಆದರೆ ಎಷ್ಟು 2.5 ಗಂಟೆನೂ ಸಿನಿಮಾಲಿದ್ದೀನಿ. ಇಂಥ ಒಂದು ನಿರ್ದೇಶಕ ನಾನು ನೋಡೇ ಇಲ್ಲ. 1 ಸೆಕೆಂಡ್ ಅಣ್ಣ ಇದೊಂದೇ ಒಂದು ಅಂದ್ಬಿಟ್ಟು ಇಷ್ಟು ಡೈಲಾಗ್ ಕೊಟ್ಬಿಟ್ಟರು. ಇಲ್ಲ, ಭಾಳ ಒಳ್ಳೆಯವ್ರಿಗೆ ಆನಂದ. ಯಾಕೆಂದರೆ ನಾನು ತುಂಬ ಸಿನಿಮಾ ಯಾವುದೋ ನಗೆ ಬಾಂಬು ಮತ್ತು ಸುಮಾರು ಸಿನಿಮಾಗಳ ಜೊತೆ ಕೆಲಸ ಮಾಡಿದ್ದೀನಿ. ನೋವಾಗದಂಗೆ ಕೆಲಸ, ತುಂಬ ಎಲ್ರಿಗೂ ಮರ್ಯಾದೆ ಕೊಟ್ಟು ಎಲ್ರನ್ನ ಯಾವ ರೀತಿ ನಡೆಸ್ಕೋಬೋದು ಆ ರೀತಿ ನಡೆಸ್ಕೊಂಡಿದ್ದೀರಾ. ನಿಮಗೆ ದೇವರ ಆಶೀರ್ವಾದನೂ ಇದೆ. ಈ ಸಿನಿಮಾ 100% ಚೆನ್ನಾಗಿ ಓಡುತ್ತೆ. ನಮ್ಮ ಆಶೀರ್ವಾದನು ನಿಮ್ಮ ಮೇಲೆ ಇರಲಿ. ಬನ್ನಿ, ದೊಡ್ಡವರ ಆಶೀರ್ವಾದ. ಥ್ಯಾಂಕ್ ಯು ಸಾಧು ಅಂತ. ಸೊ ತಾವು ಸಂಗೀತ ನಿರ್ದೇಶನ ಮಾಡಿದ್ದೀರಿ, ಸಾಹಿತ್ಯ ಬರೆದಿದ್ದೀರಿ, ಸಿನಿಮಾದ ಭಾಗ ಕೂಡ ಆಗಿದ್ದೀರಿ. ಏನ್ ಹೇಳ್ತೀರಿ ಸರ್? ಎಲ್ರಿಗೂ ನಮಸ್ಕಾರ. ತಡವಾಗಿ ಬಂದಿದ್ದಕ್ಕೆ ಚಿತ್ರತಂಡಕ್ಕೆ ಮತ್ತು ಮಾಧ್ಯಮ ಮಿತ್ರರಿಗೆ ಕ್ಷಮೆ ಕೇಳ್ತಾ, ಈಗಾಗಲೇ ಎಲ್ಲರೂ ಮಾತಾಡಿರ್ತಾರೆ, ಗಿಲ್ಲಿ ಒಬ್ಬನೇ ಬ್ಯಾಲೆನ್ಸ್ ಇರಬೇಕು ಅನಿಸುತ್ತೆ. ನಾನೇನು ಹೆಚ್ಚು ಮಾತಾಡೋಕ್ಕೇನಿಲ್ಲ. ಈಗಾಗಲೇ ರೆಕಾರ್ಡಿಂಗ್ ಮುಗಿದಿದೆ, DTS ಅಲ್ಲಿದೆ ಸಿನಿಮಾ. ನಾವು ಅವತ್ತು ಹಿಂದಿನ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ ಹಾಗೆ ಅವತ್ತು ನನಗೇನು ಸ್ಪಷ್ಟ ಚಿತ್ರಣ ಇರಲಿಲ್ಲ ಸಿನಿಮಾದು. ಆದರೆ ರೆಕಾರ್ಡಿಂಗ್ ಆದಮೇಲೆ ಈಗ ಸಂಪೂರ್ಣ ಚಿತ್ರಣ ಇದೆ. ತುಂಬ ನಗುವಿನ ಹೊಳೆ ಇಡೀ ಸಿನಿಮಾ. ತುಂಬ ನಗಿಸ್ತಾ ಎಲ್ಲರನ್ನು ಕರ್ಕೊಂಡು ಹೋಗುವಂಥ ಸಿನಿಮಾ.
ತುಂಬ ಎನರ್ಜಿ ಇದೆ, ಸಿನಿಮಾ ಪೂರ್ತಿ ಎನರ್ಜಿ ಇದೆ. ಒಂದು ನಮ್ಮ ಸಾಧು ಸರ್ ಹೇಳಿದಾಗೆ ಇಡೀ ಸಿನಿಮಾ ಇದ್ದಾರೆ ಅವರು, ಇಡೀ ಸಿನಿಮಾ ಅವ್ರು ಬಂದಾಗೆಲ್ಲ ನಗಬೇಕು, ನಗ್ತಾನೆ ಇರ್ಬೇಕು. ಆಮೇಲೆ ಹೊಸಬ್ರು ಅನೇಕರಿದ್ದಾರೆ, ಎಲ್ಲರೂ ಕೂಡ ಅಷ್ಟೇ. ಒಬ್ಬೊಬ್ರದ್ದು ಪಾತ್ರಗಳು, ಅವರ ಸಂಭಾಷಣಾ ಶೈಲಿ ಎಲ್ಲ ಬೇರೆ 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 ಥರ ಇದೆ. ಇಡೀ ಸಿನಿಮಾ ತುಂಬ ನಗೆಗಡಲಲ್ಲಿ ತೇಲಿಸುವಂಥ ಸಿನಿಮಾಗೆ ನಿಮ್ಮೆಲ್ಲರ ಬೆಂಬಲ ಇರಲಿ ಅಂತ ಕೇಳ್ಕೊತೀನಿ. ಈಗಾಗಲೇ ಗಿಲ್ಲಿ ಒಂದು ದೊಡ್ಡ ಟ್ರಂಪ್ ಕಾರ್ಡ್ ಸಿನಿಮಾಗೆ. ಒಳ್ಳೇದಾಗಲಿ. ಇಲ್ಲಿ ನಾನು ಸಾಧು ಸರ್ ಹೇಳಿದ ಎಲ್ಲ ಮಾತನ್ನು ಮತ್ತೆ ನಾನು ಪುನರುಚ್ಚರಿಸೋದು ಬೇಡ. ಜನಕ್ಕೆ ಜನಪ್ರಿಯತೆ ಅನ್ನೋದು ಅದನ್ನ ಬಹಳ ಏನು 100 ದಿವಸಗಳಲ್ಲಿ 115 ದಿವಸಗಳಲ್ಲಿ ಇಡೀ ರಾಜ್ಯವ್ಯಾಪಿಯಾಗಿ ಅಂತ ಆಗಿರುವಂಥ ಒಂದು ಜನಪ್ರಿಯತೆಯನ್ನು ಪಡ್ಕೊಳ್ಳೋದು ಅದು ಬಹಳ ಕಷ್ಟದ ಕೆಲಸ. ಆ ಜನಪ್ರಿಯತೆ ದಕ್ಕಿರುವ ಜನಪ್ರಿಯತೆಯನ್ನು ತುಂಬ ಗಟ್ಟಿಯಾಗಿ ಅದನ್ನು ಇನ್ನೂ ಅದ್ಭುತವಾಗಿ ಇನ್ನೂ ಮೇಲೆ ಹೋಗ್ಬೇಕು ಅನ್ನೋದು ಆಶಯ. ಆದರೆ ಈಗಿರುವ ಜನಪ್ರಿಯತೆಗಿಂತ ಯಾವುದೇ ಕಾರಣಕ್ಕೂ ಕೆಳಗೆ ಇಳಿಯದ ಹಾಗೆ ನೋಡ್ಕೊಳ್ಳೋದು ಬಹಳ ದೊಡ್ಡ ಜವಾಬ್ದಾರಿ. ಆ ಜವಾಬ್ದಾರಿ ಇರಲಿ ಅಂತ ಹೇಳ್ತಾ, ಆಮೇಲೆ ಮೊನ್ನೆ ಇನ್ನೊಂದು ಸಣ್ಣ ಇದು, ಈ ಹಿಂದೆ ಯಾವುದೇ ಸಿನಿಮಾ ಮಾಡಿದ್ರು ಕೂಡ ಕಿವಿ ಮಾತು, ಯಾವುದೇ ಸಿನಿಮಾ ಅದು 1 ದಿವಸ ಶೂಟಿಂಗ್ ಮಾಡಿರಲಿ, 1 ವಾರ ಶೂಟಿಂಗ್ ಮಾಡಿರಲಿ, ಅದು ಸಿನಿಮಾನೇ. ನಿಮ್ಗೆ ಏನು ಸಾಧ್ಯ ಆಗುತ್ತೋ ನಿಮ್ಗೆ ಗೊತ್ತು, ನನಗೆ ಇವಾಗಿರೋ ಬ್ಯುಸಿಯಲ್ಲಿ. ಆದರೂ ಕೂಡ ಒಬ್ಬರು ಯಾವುದೋ ನೀನೊಂದು ಪೋಸ್ಟ್ ಹಾಕೋದ್ರ ಮೂಲಕ ಆ ನಿರ್ಮಾಪಕನಿಗೆ ಒಳ್ಳೇದಾಗುತ್ತೆ ಅನ್ನೋದಾದರೆ ತಪ್ಪಿಲ್ಲ. ಇನ್ನು ಸೋಷಿಯಲ್ ಮೀಡಿಯಲ್ಲಿ ಒಂದು ಪೋಸ್ಟ್ ಹಾಕಿದ್ರೆ ತಪ್ಪಿಲ್ಲ. ಸಿನಿಮಾ ಯಾಕಂದ್ರೆ ಮಾಡಿ ಅವತ್ತು ನೀನೇನು ಅಲ್ಲದಾಗ ಅವ್ರು ಕರೆದು ನಿನಗೆ ಅವಕಾಶ ಕೊಟ್ಟಿರ್ತಾರೆ, ಅದನ್ನ ತಲೆಯಲ್ಲಿ ಇಟ್ಕೋಬೇಕು. ಯಾಕೆಂದ್ರೆ ನಾನು ಏನೂ ಅಲ್ಲದಾಗ ಸಾಧು ಸರ್ ನನ್ನನ್ನು ವರ್ಷಗಟ್ಟಲೆ ಇಡೀ ಒಂದು ದಶಕ ಅವರ ಎಲ್ಲ ಸಿನಿಮಾ ಹಾಡು ಬರ್ಕೊಂಡಿದ್ದೆ ನಾನು. ಹಂಗಂತ ನಾವು ಇವತ್ತು ಇಷ್ಟೆಲ್ಲ ಬರೆದಿದ್ರು ಕೂಡ ಇವತ್ತಿಗೂ ನನಗೆ ಅವ್ರ ಮೇಲೆ ಅದೇ ಗೌರವ, ಅದೇ ಅಭಿಮಾನ, ಅದೇ ಪ್ರೀತಿ, ಅದನ್ನ ಇಟ್ಕೋಬೇಕು ಅಂತ ನಾನು ಬಯಸ್ತೀನಿ. ಒಳ್ಳೇದಾಗ್ಲಿ ಗಿಲ್ಲಿಗೆ, ಇಡೀ ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಇನ್ನೇನು ಉಳಿದಿಲ್ಲ. ಗಿಲ್ಲಿ ಮಾತು ಕೇಳಕ್ಕೆ ನಾನು ಬಂದಿದ್ದೀನಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಆಗಿರೋ ಗಿಲ್ಲಿ ಅವ್ರನ್ನ ಬರಮಾಡ್ಕೊಳ್ಳೋಣ. ಅಂಡ್ ಸರ್, ಗಿಲ್ಲಿ ಬರೀ ಆಕ್ಟರ್ ಅಲ್ಲ ಸರ್, ಕಂಪೋಸರ್ ಮತ್ತೆ ಲಿರಿಸಿಸ್ಟ್ ಕೂಡ ಹೌದು. ದೊಡವ ದೋಸೆ ಕೊಡೋ, ಡಮಾಡಿಲಿ ಡಕ್ಕ, ಇದರ ಮೂಲ ಸಾಹಿತ್ಯಕಾರ ದಯಮಾಡಿ ವೇದಿಕೆಗೆ ಬರಬೇಕು. ಗಿಲ್ಲಿ ಅವ್ರನ್ನ ಬರಮಾಡ್ಕೊಳ್ಳೋಣ. ಸೊ ಎಲ್ಲರೂ ಮಾತಾಡಿದಾಗ 2 ರೆಸ್ಪಾನ್ಸಿಬಿಲಿಟಿ. ಒಂದು, ನೀವು ಬಿಗ್ ಬಾಸ್ ಗೆದ್ದಿರೋದು, ಇನ್ನೊಂದು ಗೌರವ್ ಅವರ ಸಿನಿಮಾ ಗೆದ್ದಿರೋದು. ಇಬ್ರು ನಾಯಕ ನಟರಿಗೆ ಒಂದ್ ರೀತಿ ಜೋಡಣೆ ಸವಾಲಿದೆ. ತುಂಬಾ ನರ್ವಸ್ ಆದಂಗಿದೆ ಸರ್ ಮಾತು ಕೇಳಿ. ಸೊ ಏನ್ ಹೇಳ್ತೀರಿ ಸೂಪರ್ ಹಿಟ್ ಬಗ್ಗೆ? ಇಲ್ಲ ಮೇಡಮ್, ಒಂದು ಸಿನಿಮಾ ಪೂರ್ತಿ ಇದೀನಿ. ಈಗ ನನಗೆ ಫಸ್ಟ್ ಈಗ ನಾಯಕ ನಟ ಅಂತ ಇಟ್ಟು ಒಂದು ಭಯ ಸ್ಟಾರ್ಟ್ ಆಗ್ಬಿಡ್ತದೆ. ನಾಯಕ ನಟ ಅಂತ ಹೇಳಿದ್ರೆ ನಾಯಕ ನಟಕ್ಕಿಂತ ಒಂದು ಪ್ರಮುಖ ಪಾತ್ರ ಮಾಡಿದ್ದೀನಿ. ಈಗ ಸಿನಿಮಾದಲ್ಲಿ ಈಗ ಎಷ್ಟು ಜನ ಅವ್ರೆ ಈ ಫ್ರೇಮಲ್ಲಿ ಎಲ್ಲರೂ ಒಂದರ ಒಂದು ರೀತಿ ನಾಯಕ ನಟರು. ಎಲ್ಲರೂ ಈಗ ಸಾಧು ಸರ್ ಹೇಳಿದ್ರಲ್ಲ 3 ದಿನ ಮಾಡಿದ ಸಿನಿಮಾ ಪೂರ್ತಿ ಇದೀನಿ ಅಂತ, ಹಂಗೆ ಎಲ್ಲರೂ ಸಿನಿಮಾ ಇದು ಟ್ರಾವೆಲಿಂಗ್ ಕಥೆ ಆಗಿರೋದ್ರಿಂದ, ಟ್ರಾವೆಲಿಂಗ್ ಸಬ್ಜೆಕ್ಟ್ ಆಗಿರೋದ್ರಿಂದ ಎಲ್ಲ ಟ್ರಾವೆಲ್ ಆಯ್ತೀವಿ ಈ ಕಥೆಯಲ್ಲಿ. ಅದರಲ್ಲಿ ವಿಜಯಾನಂದ್ ಸರ್ ಕರೆದುಬಿಟ್ಟು ಈ ಥರ ಒಂದು ಪಾತ್ರ ಅಂತ ಹೇಳಿ ಆ ಪಾತ್ರ ನನ್ನ ಕೈಲಿ ಮಾಡಿಸೋದು ನನಗೆ ಸಖತ್ತು ಖುಷಿ ಆಯಿತು. ಆಮೇಲೆ ಅವರು ಸಖತ್ ಖುಷಿ ಆಯಿತು. ಆಮೇಲೆ ವಿಜಯಾನಂದ್ ಸರ್ದು ಒಂದು ಸ್ಪೆಷಾಲಿಟಿ ಏನಂದ್ರೆ ಡೈಲಾಗ್ಸು ಅದು ಸ್ಪಾಟ್ ಅಲ್ಲೇ ಹಿಂಗ್ ಬೇಡ ಹಿಂಗೆ ಅಂತ ಹಂಗೆ ಚೇಂಜ್ ಮಾಡಿ ಅದು ಪಂಚ್ ಆಗೋ ತರ, ಸುಮ್ಮನೆ ಡೈಲಾಗ್ ಬಿಡಲ್ಲ, ಪಂಚ್ ಆಗೋ ತರ ಡೈಲಾಗು ಅದನ್ನ ಸ್ಪಾಟ್ ಅಲ್ಲೇ ಹೇಳಿ ಇಂಪ್ರೂವೈಸೇಷನ್ ಮಾಡೋದು ತುಂಬಾ ಕಷ್ಟ. ಅದನ್ನ ವಿಜಯಾನಂದ್ ಸರ್ ಮಾಡ್ತಾರೆ, ಸಖತ್ ಖುಷಿ ಆಯ್ತು. ನಮ್ಮ ಗೌರವ್ ಬ್ರೋ ನಾವು ಅವರು ಬರೀ ಮೊದಲನೇ ದಿನ, ನಾನು ಶ್ವೇತಾ ಅವರು ಮೊದಲನೇ ದಿನನೇ ಸಖತ್ ಕ್ಲೋಸ್ ಫ್ರೆಂಡ್. ಒಂದು 2-3 ವರ್ಷ ಪರಿಚಯ ಆಗಿರೋಷ್ಟು ಫ್ರೆಂಡ್ ಆಗ್ಬಿಟ್ಟು ಅಷ್ಟು ಕಂಫರ್ಟ್ ಝೋನ್ ಕೊಟ್ಟು ನನಗೆ ಚೆನ್ನಾಗಿ ಮಾತಾಡ್ಸ್ಕೊಂಡು, ಚೆನ್ನಾಗಿ ಕಾಮಿಡಿ ಮಾಡ್ಕೊಂಡು, ಫನ್ ಮಾಡ್ಕೊಂಡು. ಅದೇ ಈಗ ಟೀಮು ಕರೆಕ್ಟ್ ಆಗಿದ್ದಾಗ, ಟೀಮ್ ಎಲ್ಲ ಫ್ರೆಂಡ್ಲಿ ಆಗಿದ್ದಾಗ ನಾವು ಕೆಲಸ ಮಾಡೋದು ತುಂಬಾ ಈಸಿ ಆಯ್ತದೆ. ಆಮೇಲೆ ನಿರ್ಮಾಪಕರು, ನಂಗೆ ಸತ್ಯವಾಗ್ಲೂ ನಿರ್ಮಾಪಕರು ಅಂತ ಗೊತ್ತಿಲ್ಲ, ಪ್ರೊಡಕ್ಷನ್ ಮ್ಯಾನೇಜರ್ ಏನು ಅನ್ಕೊಂಡಿದ್ರೆ ಅಷ್ಟು ಸಿಂಪಲ್ ಆಗಿದ್ರು. ಆಮೇಲೆ ಸುಮಾರು 1 ವಾರ ಆದ್ಮೇಲೆ ಗೊತ್ತಾಯ್ತು ಇವರೇ ಪ್ರೊಡ್ಯೂಸರು ಅಂತ. ಅವ್ರು ಎಷ್ಟು ಸಿಂಪಲ್ ಅಂದ್ರೆ
ಟಿಟಿಲ್ ಬಂದು ಇಳಿತಾವ್ರೆ. ಟಿಟಿಲ್ ಬಂದು ಪ್ರೊಡ್ಯೂಸರ್ ಅಂದ್ರೆ ಇಲ್ಲ ಸರ್ ಅದು ಅರ್ಜೆಂಟ್ ಅದಕ್ಕೆ ಬಂದ್ಬಿಟ್ಟೆ ಕಾರ್ ಹಿಂದೆ ಬಂದೈತೆ ಸರ್ ಅಂತ. ಅಷ್ಟು ಸಿಂಪಲ್. ಸಖತ್ ಖುಷಿ ಆಯ್ತು. ಆಮೇಲೆ ಸಾಧು ಸರ್ ನಿಜವಾಗ್ಲೂ ಈಗ ಅವರು ಹೇಳ್ತಾರೆ, ಅವರು ಅನುಭವ ಒಂದಷ್ಟು ಹೇಳ್ತಾರೆ. ಇಲ್ಲ ಕಣೋ, ನೀವೆಲ್ಲ ಹುಡುಗರು, ನೀವು ನೆಕ್ಸ್ಟ್ ಡಿಸಿಷನ್ ತಗೋಬೇಕಾದ್ರೆ ಕರೆಕ್ಟ್ ಆಗಿರ್ಬೇಕು, ಸಿನಿಮಾ ಫೀಲ್ಡು ನಿಮ್ಮ ಹೆಜ್ಜೆ ಕರೆಕ್ಟ್ ಆಗಿರ್ಬೇಕು ಅಂತ ಅವ್ರ ಅನುಭವಗಳು. ಅವರು ಆಮೇಲೆ ಅವ್ರದೊಂದು ಸಖತ್ ಇಷ್ಟ ಆಗೋದು, ಅವರು ಹೋಗಿರೋ ದೇಶ, ಸುತ್ತಿರೋ ದೇಶ, ಈ ದೇಶಕ್ಕೆ ಹೋಗಿ ಇಲ್ಲಿ ಇದು ಸ್ಪೆಷಲ್ಲು, ಈ ಜಾಗಕ್ಕೆ ಹೋಗ್ರಿ, ಸುತ್ತಬೇಕು ದೇಶನ, ಏನೈತೆ ಜೀವನದಲ್ಲಿ ಸುತ್ತಬೇಕು, ತಿರುಗಾಡಬೇಕು, ಅದೇ ಲೈಫ್ ಅಂತೆಲ್ಲ ಅವರು ಹೇಳೋದು. ಫ್ರೀ ಆಗಿದ್ದಾಗೆಲ್ಲನೂ ಒಂದಷ್ಟು ಇನ್ಪುಟ್ಸ್ ಕೊಡೋರು, ಹಿಂಗಿರ್ಬೇಕು, ಹಿಂಗೆ ಮಾಡ್ಬೇಕು ಅಂತ. ಅದೆಲ್ಲ ಸಖತ್ ಹೆಲ್ಪ್ ಆಯ್ತು ನನಗೂ. ಆಗ್ಲಿ ಸಖತ್ ಒಂದು ಒಳ್ಳೆ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ, ಒಂದು ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡೋನಿ ಅಂತ ನನಗೂ ಸಖತ್ ಖುಷಿ ಐತೆ. ನಿಮ್ ಪಾತ್ರದ ಬಗ್ಗೆ ಹೇಳಿ. ಮುನ್ನಾಬಾಯಿ ಮುನ್ನಬಾಯಿ ನನ್ನ ಪಾತ್ರ ಬಂದು ಅದೇ ಡೈರೆಕ್ಟ್ ಮುಂಚೆನೇ ಕಳೆದ್ಬಿಟ್ಟು ಹೇಳಿದ್ರೆ ಕತೆ ಎಲ್ಲೂ ಬಿಟ್ಕೊಡ್ಬಾರ್ದು, ಎಲ್ಲೂ ಬಿಟ್ಕೊಡ್ಬಾರ್ದು ಅಂತ. ನನ್ನ ಪಾತ್ರ ಚೆನ್ನಾಗೈತೆ, ಅದೊಂದು ಮಾತ್ರ ಹೇಳ್ಬಲ್ಲೆ. ಆಮೇಲೆ ಇಲ್ಲಿ ಕಾರಲ್ಲಿ ಆ ಕಾರ್ ಐತಲ್ಲ, ಅದು ಮಾತ್ರ ಸಕ್ಕತ್ ರೋದನೆ ಕೊಟ್ಬಿಟ್ಟೈತೆ ನಮ್ಗೆ. ನಾನು ಸ್ಟಾರ್ಟಿಂಗ್ ಹೋದಾಗ ಯಾವ್ದೋ ಲ್ಯಾಂಬೋರ್ಗಿನಿ ಕಾರ್ ತಂದು ಇಳಿಸ್ಬಿಟ್ಟು ಅವ್ರಿಗೆ ಏನು ಇದು ಅಂತ ನಾನು ಆಮೇಲೆ ಎಲ್ಲ ಟಿಂಗ್ರಿಂಗು ಪೇಂಟಿಂಗ್ ಮಾಡಿಸ್ಕೊಂಬಂದು ಆಯಿಲ್ ಮಾಡಿಸ್ಕೊಂಬಂದ್ರೆ ಎಲ್ಲ ಗಾಡಿಗೆ. ಅದು ಮಧ್ಯದಲ್ಲಿ ನಿಂತೋಗ್ಬಿಡ್ತದೆ. ನನಗೆ ಸದ್ಯ ನಂದು ಒಂದು ಪ್ಲಸ್ ಏನಪ್ಪ ಅಂದ್ರೆ ನನಗೆ ಗೇರ್ ಗಾಡಿ ಓಡಿಸಿ ಬರೋಲ್ಲ, ಕಾರ ನಾನು ಓಡಿಸೋದಿದ್ದದ್ದು. ಆಮೇಲೆ ಪಾಪ ಗೌರವ್ ಅವರು ಆ ಕಾರ್ನ ಎಷ್ಟು ಅವ್ರು ತಗೊಂಡೋದ್ರು, ಮಳೆ ಬೇರೆ ಮಳೆ, ಅದು ಓಪನ್ ಕಾರು, ಮಳೆ ಸ್ಟಾರ್ಟ್ ಆಗ್ಬಿಟ್ರೆ ಮಳೆ ಎಲ್ಲ ಸುರಿತಾ ಇರ್ತದೆ. ಈ ಕಡೆ ಈ ಹ್ಯಾಂಡ್ ಹಾಕಿದ್ದೆ ಕೈಗೆ ಬರ್ತದೆ, ಈ ಕಡೆ ಗೇರ್ ಎತ್ತಿದ್ರೆ ಗೇರ್ ಹಾಕಿದ್ದೆ ಕೈಗೆ ಬರ್ತದೆ. ಒಂದು ವಾರ ಸರಿಯಾಗಿ ಆಟ ಆಡಿಸ್ಬಿಡ್ತು. ಎಲ್ಲಿ ಉಡುಪಿಲಿ ಶೂಟಿಂಗ್ ಮಾಡ್ತಿದ್ದ ಅಲ್ಲಿಗೆ ತಗೋಬೇಕು ಗಾಡಿಯ. ಹೆಂಗ್ ಆಗ್ಬಿಡ್ತು ಅಂದ್ರೆ ಪಾಪ ಅವ್ರಿಗೆ, ಅವ್ರು ನೋಡಿ ನನಗೆ ಪಾಪ ಅನಿಸ್ಬಿಡ್ತು. ಈ ಬ್ರೇಕ್ ಹೊಡಿಕೋದ್ರೆ ಅದು ಸ್ಟ್ರಕ್ ಆಗ್ಬಿಟ್ಟದೆ, ಬ್ರೇಕೇ ಓದ್ತಾ ಇಲ್ಲ ಒಂದು ಟೈಮಲ್ಲಿ. ಆ ತರ ಎಲ್ಲ ಸಿಕ್ಕಾಪಟ್ಟೆ ಆ ಕಾರು. ಅದೇ ನನ್ನ ಪ್ರಕಾರ ಅದೇ ಅನ್ಸುತ್ತೆ ಮೇನ್ ಹೀರೋ ಈ ಸಿನಿಮಾಗೆ, ಆ ಕಾರು. ಅಷ್ಟೊಂದು ರೋದನೆ ಕೊಟ್ಟಾಕ್ಬಿಡ್ತೀವಿ ಎಲ್ಲರಿಗೂ. ಈ ಸಿನಿಮಾದಲ್ಲಿ ಏನಪ್ಪಾ ಅಂದ್ರೆ ಆರ್ಟಿಸ್ಟ್ ಯಾರಿಗೂ ರೋದನೆ ಕೊಟ್ಟಿಲ್ಲ, ಟೆಕ್ನಿಷಿಯನ್ ರೋದನೆ ಕೊಟ್ಟಿಲ್ಲ, ಯಾರು ಕೊಟ್ಟಿಲ್ಲ. ಅದೊಂದು ಕಾರ್ ಐತಲ್ಲ, ಅದು ಮಾತ್ರ ಎಲ್ಲರಿಗೂ ರೋದನೆ ಕೊಟ್ಬಿಡ್ತು. ಆಮೇಲೆ ನಮ್ಮ ಕ್ಯಾಮ್ರಾಮನ್ ಸರ್ ಬಗ್ಗೆ ಹೇಳ್ಬೇಕು, ಎಷ್ಟು ಕೂಲು ಅಂದ್ರೆ ಅವರು ತಲೆನೇ ಕೆಡಿಸ್ಕೊತಿರಲ್ಲ. ಹಿಂಗ್ ಕೂಗಾಡೋದು, ಈಗ ಸೆಟ್ ಅಂದ್ರೆ ಕೂಗಾಡೋದು, ಕಿರ್ಚಾಡೋದು, ಆತರ ಏನಿಲ್ಲ. ಈ ಡೈರೆಕ್ಟ್ ಇದು ಕ್ಯಾಮ್ರಾಮನ್ ಗಂಡೆ ಇರ್ತಿ ತರ ಇರಬೇಕು ಸೆಟ್ಟಲ್ಲಿ ಅಂತಾರೆ, ಸೇಮ್ ಹಂಗೆ ಇರ್ತಿತ್ತು ಅವರು. ಸಖತ್ ಖುಷಿ. ಓಕೆ ಸರ್, ಮಾತಾಡ್ತವ್ರದ್ದು ಪ್ರಶ್ನೆ ಇದೆಯಾ? ಮನಸ್ಥಿತಿ ಹೇಗಿದೆ? ಅದೇ ಹೇಳಿದ್ನಲ್ಲ ಸರ್, ಈಗ ಸಾಧು ಸರ್ ಹೇಳಿದ್ರಲ್ಲ, ಸೇಮ್ ಅದನ್ನೇ ಮಾತಾಡಿದ್ರೆ ಸಾಧು ಸರ್. ನಾವು ಈಗ ಆಚೆಗೆ ಬಂದೇಕ್ಕೆ ಇಷ್ಟು ಜನ, ಇಷ್ಟು ಇದೆ, ಇದೆಲ್ಲ ನೋಡಿದಾಗ ಅದು ಇದರಿಂದ ಆಚೆ ಬರೋಕೆ ಇನ್ನೂ ಸ್ವಲ್ಪ ದಿನ ಬೇಕು ಸರ್. ಅದೇ ಈಗ ಎಲ್ಲೋದ್ರು ಯಾಕೆ ಸೈಲೆಂಟ್ ಆಗ್ಬಿಟ್ಟು ನೀವು ಇಲ್ಲಿ ಮಾತಾಡ್ತಾ ಇಲ್ಲ ಅಂದ್ರೆ, ಈಗ ಅದರಿಂದ ಆಚೆ ಬರ್ಬೇಕಂದ್ರೆ ಈಗ ಏನು ನೀವು ಎಕ್ಸ್ಪೆಕ್ಟ್ ಮಾಡಿರ್ತಲ್ಲ ಸರ್, ಹಿಂಗಿರ್ತದೆ, ಹಿಂಗೆ ಆಚೆ ಬಂದ ತಕ್ಷಣ ಹಿಂಗೆ ಐತದೆ, ಹಿಂಗಿರ್ತದೆ ಅಂತ, ಇಷ್ಟು ಜನ ಪ್ರೀತಿ ಹಿಂಗೆಲ್ಲ ಸಿಗ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಬೋದು. ಆಚೆ ಬಂದ ತಕ್ಷಣ ಈಗ ಒಂದು 4 ಗೋಡೆ ಮಧ್ಯದಲ್ಲಿ ಒಂದು 4 ತಿಂಗಳು ಇರ್ತೀವಿ. ಈಗ ಆಚೆ ಬಂದ ತಕ್ಷಣ ಅದನ್ನ ಇಲ್ಲಿಗೆ ಪ್ರೆಸೆಂಟ್ ಬರ್ಬೇಕಂದ್ರೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಯ್ತದೆ. ಅದಕ್ಕೆ ಹ್ಞೂ ಸರ್, ಮಾತುಕತೆ ನಡೀತಾವೆ. ಅದೇ ಈ ಕನ್ಫ್ಯೂಷನ್ನೇ. ಈಗ ಆಚೆ ಬಂದ ತಕ್ಷಣ ಒಂದಷ್ಟು ಹಿಂಗೆಲ್ಲ ಬಂದಾಗ ಈಗ ನೆಕ್ಸ್ಟ್ ನಾನು ಯಾವ ಮೂವ್ ತಗೋಬೇಕು, ನೆಕ್ಸ್ಟ್ ಏನ್ ಹೆಜ್ಜೆ ಇಡಬೇಕು ಅಂದ್ರೆ ಸಖತ್ ಕನ್ಫ್ಯೂಸು. ತಿರ್ಗಿ ನಾನು ಕರೆಕ್ಟ್, ಈಗ ನಾನು ಯೋಚನೆ ಮಾಡೋದು ಸರ್, ಈಗ ನನ್ನ ಮೈಂಡ್ ಸೆಟ್ ಕರೆಕ್ಟ್ ಆಗಿರ್ಬೇಕು. ಈ ಕನ್ಫ್ಯೂಷನ್ ಅಲ್ಲೇ ಪ್ರೊಸೆಸ್ ನಡೀತದೆ ಎಲ್ಲ. ಪರ್ಸನಲ್ ಲೈಫ್ ಅಂಡ್ ಪ್ರೊಫೆಷನಲ್ ಲೈಫ್ ನಡುವೆ ಪ್ರೆಷರ್ ಇದೆಯಾ ಕೇಳ್ತಿದ್ದಾರೆ ಸರ್. ಪ್ರೆಷರ್ ಅಂತ ಏನಿಲ್ಲ, ಏನಪ್ಪಾ ಅಂದ್ರೆ ಅದೇ ಈಗ ಪ್ರೆಷರ್ ಅನ್ನೋದಕ್ಕಿಂತ ಈಗ ಅದೇ ನಾನು ಮುಂಚೆನೆ ಹೇಳ್ದಂಗೆ ಪ್ರೆಷರ್ ಅಂತ ಅನ್ಸಲ್ಲ. ಅದು ಈಗ ಏನಂದ್ರೆ ಒಂದು ಜನರು ಇಷ್ಟೊಂದು ಜನ ಇಷ್ಟು ಪ್ರೀತಿ ತೋರಿಸ್ತಾರೆ, ಇದೆಲ್ಲ ನೋಡ್ಬಿಟ್ಟು ಖುಷಿ ಒಂದ್ ಕಡೆ ಆದ್ರೆ ಇದನ್ನ ಹೆಂಗ್ ಉಳಿಸ್ಕೋಬೇಕು, ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ಒಂದು ಇರ್ತದಲ್ಲ ಸರ್, ಅದು ಯಾವಾಗ್ಲೂ ಕಾಡ್ತಾ ಇರ್ತದೆ. ಓಕೆ, ಯಾವ್ದನ ಇಲ್ಲ, ಅದಕ್ಕೊಂದಷ್ಟು ಪ್ರೊಸೆಸ್ ಇರ್ತದೆ. ಅದು ಬರ್ತದೆ ಸರ್. ಇಲ್ಲ 100 ದಿನ ಎಲ್ಲ ಇರಲ್ಲ, ಬೇಗ ಬರ್ತದೆ. ಅಯ್ಯೋ, ನಾನ್ ತಗೊಂಡಿರೋದು ನನಗೆ ಗೊತ್ತಿಲ್ಲ, ನಾನು ಜಮೀನು ತಗೊಂಡಿರೋದು. ಸೂಪರ್ ಹಿಟ್ ಪ್ರಮೋಷನ್ ಅಲ್ಲಿ ಹೇಗೆ ಇನ್ವಾಲ್ವ್ ಆಗ್ಬೇಕಂತ ಅನ್ಕೊಂಡಿದ್ದೀರಾ ಅಂತ? ಅದೇ ಈಗ ಜನರಿಗೆ ಯಾವ ತರ ತಲುಪಬೇಕು, ಯಾವ ತರ ಇದ್ ಮಾಡ್ಬೇಕು ಅದನ್ನ ಪ್ಲಾನ್ ಮಾಡ್ಕೊಂಡು ಸರ್. ಹಾ ಸರ್, ಹಾ ಸರ್, ಹಾ ಸರ್.
ಹಾಂ ಸರ್ ಹಾಂ ಸರ್. ಅಲ್ಲ ಸರ್, ಅದೇ ಈಗ ನನಗೂ ಒಂದಷ್ಟು ಕೆಲಸ ಕಾರ್ಯಗಳವೆ, ಕೆಲಸ ಅದು ಇದು ಅದೇ ಕೆಲಸದ ಒತ್ತಡಗಳು ಇದೆಲ್ಲ ಐತೆ, ಅಲ್ಲಿ ಇಲ್ಲಿ ಅಂತ. ಅದ್ರ ಮಧ್ಯ ಯಾವ್ಯಾವ ಏನೇನು ಅದನ್ನ ಪ್ಲಾನ್ ಮಾಡ್ಕೊಂಡು ಮಾಡ್ಬೇಕು ಸರ್. ಗಿಲ್ಲಿ ಒಂದು ನಿಮಿಷ. ಹಾಂ ಸರ್, ಅದು ಅದೇ ಒಂದಷ್ಟು ಏರುಪೇರುಗಳಾಗ್ತಿರ್ತವೆ. ಅದೇ ರೀತಿ ನಿಮ್ಮ ವಿರುದ್ಧ ಒಂದು ಕೂಡ ದೂರು ಕೂಡ ಆಯ್ತು ಫಿಲ್ಮ್ ಚೇಂಬರ್ ಅಲ್ಲಿ. ಆ ಸಿನಿಮಾ ಟೀಮ್ಗೆ ನೀವು ಫೋನ್ ಎತ್ತಾ ಇಲ್ಲ, ಅವ್ರು ಏನು ಹೇಳ್ತಿದ್ದಂತ ಸಂದರ್ಭದಲ್ಲಿ ನಾವು ಅವ್ರಿಗೆ ಕರೆದು ಒಂದು ಒಳ್ಳೆ ಪಾತ್ರ ಜೊತೆಗೆ ಒಂದು ಒಳ್ಳೆ ಸಂಭಾವನೆ ಕೂಡ ಕೊಟ್ಟಿದ್ವಿ. ನಮ್ಮ ಫೋನಿಗೆ ರೆಸ್ಪಾನ್ಸ್ ಮಾಡ್ತಿಲ್ಲ, ನಮ್ಮ ಸಿನಿಮಾದ ಪ್ರಮೋಷನ್ ಗೊತ್ತಿಲ್ಲ ಅಂತ ಒಂದು ದೂರು ಕೊಟ್ಟಿದ್ದಾರೆ. ಏನ್ ಹೇಳ್ತೀವಿ? ಹ್ಞೂ ಸರ್, ಈಗ ಆ ಸಿನಿಮಾ ಆಗಿ ನನ್ನ ಪ್ರಕಾರ 2.5 ವರ್ಷ ಆಗಿರ್ಬೇಕು. ಅದರಲ್ಲಿ ಆ್ಯಕ್ಟಿಂಗ್ ಮಾಡಿ ನಾನು ಬೈಟ್ಸು ಕಳಿಸಿದೆ ಸರ್. ಅಂದರೆ ಬೈಟ್ಸ್ ಕಳಿಸಿ ಎಲ್ಲ ಮಾಡಿದೆ. ಬಟ್ ಅದು ಯಾಕೆ ಹಂಗೆ ಆಯ್ತು ಅಂತ ಗೊತ್ತಿಲ್ಲ. ಪಾಪ ಅವ್ರಿಗೇನು ಮೋಸ್ಟ್ಲಿ ನನ್ನಿಂದ ನಾನು ಫೋನ್ ಎತ್ತಿದ್ದಕ್ಕೆ ನನಗೂ ಒಂದಷ್ಟು ಕೆಲಸದ ಒತ್ತಡ ಐತಲ್ಲ, ಅದು ಅವ್ರು ತಪ್ಪಲ್ಲ ಸರ್. ಯಾರು ಸರ್? ಇಲ್ಲ ಸರ್, ಬೇರೆ ಕೆಲಸಗಳಲ್ಲಿ ಒಂದಷ್ಟು ಇದಾಗುತ್ತೆ. ಹಾಂ ಸರ್, ಹಾಂ ಹೌದು. ಇಲ್ಲ ಹಾಂ ವಾಣಿಜ್ಯ ಮಂಡಳಿಗೆ ಮನವಿ ಮಾಡಿದ್ರು. ಇಲ್ಲಿಗೆ ಒಂದು ಸ್ವಲ್ಪ ನೀವು ಹೇಳಿ ಸರ್ ಅಂತ. ಹೌದು, ಅದೇ ವಾಣಿಜ್ಯ ಮಂಡಳಿಗೆ ನಾನೇ ತಿರ್ಗಾ ಅದಕ್ಕೆ ಇನ್ನೊಂದು ನನ್ನ ಕಡೆಯಿಂದ ಏನು ಇದನ್ನ ಕೊಡ್ಬೇಕು ಅದನ್ನ ಕೊಟ್ಟೆ ಸರ್. ಓಕೆ ಅವ್ರನ್ನ ಭೇಟಿ ಆಗ್ತೀನಿ ಅಂತ ಹೇಳಿದ್ವಿ. ಭೇಟಿ ಆಗಿಲ್ಲ, ನಿಮ್ಮ ಒತ್ತಡ ಬಂದಿದೆ. ಸೂಪರ್ ಹಿಟ್ ಪ್ರಚಾರ ತೆಗೆದಾದ್ರೂ ಭೇಟಿ ಆಗ್ತೀರ? ಇಲ್ಲ ಸರ್, ಮೊನ್ನೆ ತಿರ್ಗಾ ನಮ್ಮ ಚಾನಲಲ್ಲಿ ಇದನ್ನ ಒಂದು ಅದಕ್ಕೆ ಅವ್ರನ್ನೆಲ್ಲ ಕರೆಸ್ಬೇಕು ಅಂತಾನೆ ಒಂದಷ್ಟು ಜನರನ್ನ ಕರೆಸಕ್ಕೆ ಅದ್ರಲ್ಲಿ ಅವರು ಫೋನ್ ಮಾಡಿದ್ರಂತ. ಅವ್ರೇನೋ ಆ ಟೈಮಲ್ಲಿ ಸಿಕ್ಕಿಲ್ವಂತೆ. ಇಲ್ಲ, ಸಿಗ್ತೀನಿ ಸರ್. ಇದೆಲ್ಲ ಅದೇ ಈಗ ಸಡನ್ ಆಗಿ ಆಚೆ ಬಂದ್ಬಿಟ್ಟು ಏನ್ ಮಾಡ್ಬೇಕು ಸರಿ ಆಯ್ತು, ಇಲ್ಲಿ ಹೋಗ್ಬೇಕು, ಸರಿ ಅಲ್ಲಿಗೆ ಹೋಗ್ಬೇಕು, ಇದೊಂದು ಕನ್ಫ್ಯೂಷನ್ ಇರ್ತದಲ್ಲ ಸರ್. ಇದು ಅದು ನನ್ನ ಪರಿಸ್ಥಿತಿಲಿ ನನ್ನ ಜಾಗದಲ್ಲಿ ಇದ್ದವ್ರಿಗೆ ಮಾತ್ರ ಗೊತ್ತಾಯ್ತದೆ. ಅದು ಸರ್ ನೀಟಾಗಿ ಅರ್ಥ ಆಯ್ತು. ಅವ್ರು ಹೇಳಿದ್ರು ನಮಗೆ ಗೊತ್ತು ನಿನ್ನ ಪರಿಸ್ಥಿತಿ ಏನು ಅಂತ. ಹಂಗೆ ಏರು ಸ್ಟೈಲು ಹೆಂಗಿರೋ ಸ್ಟೈಲ್ ಸರ್. ಇದು ಸ್ಟೈಲ್ ಏನು ನೀವೇ ಅಂದ್ರಲ್ಲ ಏರ್ ಸ್ಟೈಲ್ ಅಂತ. ಇದು ಸ್ಟೈಲ್ ಏನು, ಇದೊಂಥರ ಸ್ಟೈಲು, ನಿಮ್ದೊಂಥರ ಸ್ಟೈಲು. ಗಿಲ್ಲಿ ಆನ್ ಲೈಟರ್ ನೋಟ್ ಎಲ್ಲರೂ ಪ್ರಶ್ನೆ ಕೇಳಿದ್ರು. ನಿಮ್ದೊಂದು ಡೈಲಾಗ್ ಇದೆಯಲ್ಲ, ಮಾಮೂಲಿ ತುಂಬಾ ಕಡೆ ಹೇಳ್ತೀರಾ, ಅದು ಉದ್ದ ಡೈಲಾಗ್ ಇದೆಯಲ್ಲ, ಯಾವ್ದಂತ ನಾನು ಹೇಳ, ನೀವ್ ಹೇಳ್ಬೇಕು. ಸುಮಾರು ಹೇಳಿದೀನಿ.